Hello friends, welcome to Science Padashala. This is Girish Babu. So today we are going to discuss some important questions that is related to RRB exam. So physics ಭೌತಶಾಸ್ತ್ರಕ್ಕೆ ಒಂದು ಸಂಬಂಧಿಸಿದ ಹಾಗೆ ಒಂದು RRB ಅಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಆ ಒಂದು ಕ್ವಶನ್ಸ್ ಯಾವ ಥರ ಕೇಳಿದ್ದಾರೆ ಆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ನಾನು ಕ್ವಶನ್ಸ್ ತಗೊಂಡಿದ್ದೀನಿ. ಆ ಥರ ಒಂದು ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ಗೆ ಈ ಥರ ಇದೆ ಕ್ವಶನು. ದ ಕರೆಂಟ್ ಇನ್ ದ ಶಾರ್ಟ್ ಸರ್ಕ್ಯೂಟ್, ಅಂದರೆ ಶಾರ್ಟ್ ಸರ್ಕ್ಯೂಟ್ ಅಂದರೆ ನಿಮಗೆಲ್ಲ ಕೇಳಿರ್ತೀರ, ಬಟ್ ಅದೇ ಅಂದರೆ ಏನು ಅಂತ ಕರೆಕ್ಟಾಗಿ ಗೊತ್ತಿರಲ್ಲ. ಅದು ಯಾವ ಥರ ಆಗುತ್ತೆ ಏನು ಅಂತೆಲ್ಲ ಕರೆಕ್ಟಾಗಿ ಗೊತ್ತಿರಲ್ಲ. ಸೊ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಯಾವ ರೀತಿ ಆಗುತ್ತೆ, ಆ ಥರ ಆದಾಗ ಏನು ಒಂದು ಪರಿಣಾಮ ಏನಾಗಿರುತ್ತೆ ಅದು ಕ್ವಶನ್ ಕೇಳಿದ್ದಾರೆ. ದ ಕರೆಂಟ್ ಇನ್ ಎ ಶಾರ್ಟ್ ಸರ್ಕ್ಯೂಟ್, ಆಪ್ಷನ್ ಏನು ಕೊಟ್ಟಿದ್ದಾರೆ, ಡಸ್ ನಾಟ್ ಚೇಂಜ್, ಏನು ಚೇಂಜ್ ಆಗಲ್ಲ. ಶಾರ್ಟ್ ಸರ್ಕ್ಯೂಟ್ ಆದಾಗ ಯಾವುದೇ ರೀತಿಯ ಒಂದು ಬದಲಾವಣೆ ಆಗೋದಿಲ್ಲ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬಿ, ಇನ್ಕ್ರೀಸಸ್ ಎನಾರ್ಮಸ್ಲಿ, ತುಂಬ ಬೇಗ ಒಂದು ಇನ್ಕ್ರೀಸ್ ಆಗುತ್ತೆ ಕರೆಂಟ್ ಅನ್ನೋದು. ನೆಕ್ಸ್ಟ್ ವೇರಿಯಸ್, ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ರೆಡ್ಯೂಸಸ್ ಎನಾರ್ಮಸ್ಲಿ, ಅಂದರೆ ಕರೆಂಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ಈಗ ಯಾವುದೇ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಯಾವ ರೀತಿ ಆಗುತ್ತೆ ಅಂತ ನಮಗೆ ಗೊತ್ತಿರಬೇಕು. ಫಸ್ಟು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, 3 ಲೈನ್ಸ್ ಈ ಥರ ಇರುತ್ತೆ ಪೋಲಲ್ಲಿ. ಒಂದು ಲೈವ್ ವೈರ್, ನ್ಯೂಟ್ರಲ್ ವೈರ್ ಆ್ಯಂಡ್ ಅರ್ತ್ ವೈರ್, ನ್ಯೂಟ್ರಲ್ ವೈರ್ ಆರ್ ಅರ್ತ್ ವೈರ್ ಈ ಥರ ಇರುತ್ತೆ. ಲೈವ್ ವೈರು ಯಾವಾಗಲೂ ಕರೆಂಟನ್ನು ಅದರಲ್ಲಿ ಹರಿಲಿಕ್ಕೆ, ಪಾಸ್ ಮಾಡಲಿಕ್ಕೆ ಸಪೋರ್ಟ್ ಇರುತ್ತೆ. ಅಂದರೆ ಆಲ್ವೇಸ್ ಲೈವ್ ವೈರ್ ಆಲ್ವೇಸ್ ಹ್ಯಾವಿಂಗ್ ಕರೆಂಟ್ ಇನ್ ಇಟ್. ನ್ಯೂಟ್ರಲ್ ವೈರ್ ಏನು ಮಾಡುತ್ತೆ, ಅದರಲ್ಲಿ ಕರೆಂಟ್ ಇರೋದಿಲ್ಲ. ಸರ್ಕ್ಯೂಟ್ ಕ್ಲೋಸ್ ಆದಾಗ ಮಾತ್ರ ಅದರಲ್ಲಿ ಕರೆಂಟ್ ಇರೋದು. ಅಂದರೆ ಲೈವ್ ವೈರ್ ಏನು ಮಾಡುತ್ತೆ, ನಮ್ಮ ಮನೆಗೆ ಕರೆಂಟನ್ನು ತಗೊಬಂದರೆ ಮನೆಯಿಂದ ಆಚೆ ಕರೆಂಟನ್ನು ತಗೊಬರೋದು ಯಾರು ಅಂದರೆ ದಟ್ ಈಸ್ ನ್ಯೂಟ್ರಲ್ ವೈರ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಸರ್ಕ್ಯೂಟ್ ಅಲ್ಲಿ ತೋರಿಸ್ಬೇಕು ಅಂದರೆ ಈ ಥರ ಇರುತ್ತೆ. ಇದೊಂದು ಸರ್ಕ್ಯೂಟ್ ಅಂತ ಇಟ್ಕೊಳ್ಳಿ. ಸೊ ಯಾವಾಗಲೂ ಕರೆಂಟ್ ಅನ್ನೋದು ಎಲ್ಲಿಂದ ಎಲ್ಲಿಗೆ ಹರಿಯುತ್ತೆ, ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಟು ನೆಗೆಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿಗೆ ಹರಿಯುತ್ತೆ. ಓಕೆ, ಸೊ ಅವಾಗ ಈ ಬ್ಯಾಟ್ರಿಯಿಂದ ಈ ಬಲ್ಬ್ಗೆ ಕನೆಕ್ಷನ್ ಇರೋದು ಲೈವ್ ವೈರ್, ಈ ಬಲ್ಬಿಂದ ಈ ಒಂದು ಬ್ಯಾಟ್ರಿಗೆ ಎಗೇನ್ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಷನ್ ಇರೋದು ನ್ಯೂಟ್ರಲ್ ವೈರ್. ಅಂದರೆ ಬ್ಯಾಟ್ರಿಯಿಂದ ಬಲ್ಬ್ಗೆ ಕರೆಂಟ್ ತಗೊಂಡು ಹೋಗೋದು ಯಾರಪ್ಪ ಅಂದರೆ ದಟ್ ಈಸ್ ಲೈವ್ ವೈರ್ ಅಂತ. ಮತ್ತೆ ಬಲ್ಬಿಂದ ವಾಪಸ್ ಕರೆಂಟ್ ತಗೊಬರೋದು ಯಾರು ಅಂದರೆ ದಟ್ ಈಸ್ ನ್ಯೂಟ್ರಲ್ ವೈರ್. ಅದೇ ರೀತಿ ಒಂದು ವಿದ್ಯುತ್ ಉತ್ಪಾದನೆ ಎಲ್ಲಿ ನಡೆಯುತ್ತೆ ಅಲ್ಲಿಂದ ನಮ್ಮ ಮನೆಗೆ ಕರೆಂಟ್ ತಗೊಬರೋದು ಯಾರಪ್ಪ ಅಂದರೆ ದಟ್ ಈಸ್ ಲೈವ್ ವೈರ್ ಆಗಿರುತ್ತೆ. ಸೊ ಅದೇ ರೀತಿ ನಮ್ಮ ಮನೆಯಿಂದ ಹೊರಗೆ ಕರೆಂಟ್ ತಗೊಂಡು ಹೋಗುತ್ತಲ್ಲ ಅದು ಯಾವುದಪ್ಪ ಅಂದರೆ ದಟ್ ಈಸ್ ನ್ಯೂಟ್ರಲ್ ವೈರ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಯಾವಾಗ ಈ ಒಂದು ಶಾರ್ಟ್ ಸರ್ಕ್ಯೂಟ್ ನಡೆಯುತ್ತೆ, ಈ ಒಂದು ಲೈವ್ ವೈರ್ ಬಂದು ಇಲ್ಲಿ ನೋಡಿ, ಲೈವ್ ವೈರ್ ಈ ಥರ ಇರುತ್ತೆ ರೆಡ್ ಕಲರು. ನೆಕ್ಸ್ಟ್ ಈ ನ್ಯೂಟ್ರಲ್ ವೈರ್ ಎರಡೂ ಒಂದಕ್ಕೊಂದು ಮೀಟ್ ಆದಾಗ, ಲೈವ್ ವೈರ್ ಕಮ್ ಅಂಡ್ ಕಾಂಟ್ಯಾಕ್ಟ್ ವಿತ್ ನ್ಯೂಟ್ರಲ್ ವೈರ್, ದೆನ್ ವಿ ಕ್ಯಾನ್ ಅಬ್ಸರ್ವ್ ದಿಸ್ ಶಾರ್ಟ್ ಸರ್ಕ್ಯೂಟ್. ಲೈವ್ ವೈರ್ ಬಂದು ನ್ಯೂಟ್ರಲ್ ವೈರ್ಗೆ ಟಚ್ ಆದಾಗ ಏನಾಗುತ್ತೆ, ಒಂದು ಸಪ್ರೇಟ್ ಪಾತ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ಸರ್ಕ್ಯೂಟ್ಗೆ ನಾವೇನೇನು ಕರಿತೀವಿ, ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ, ಕರೆಂಟ್ ಅನ್ನೋದು ಬೇಗನೆ ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲೊಂದು ಬಲ್ಬ್ ಇದೆ, ಇಲ್ಲೊಂದು ಬ್ಯಾಟ್ರಿ ಇದೆ. ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ ಇಂದ ಏನ್ ಮಾಡ್ತದೆ, ಕರೆಂಟು ಬಲ್ಬ್ಗೆ ಬರ್ತದೆ. ಮತ್ತೆ ಬಲ್ಬಿಂದ ನೆಗೆಟಿವ್ ಟರ್ಮಿನಲ್ ಕಡೆ ನ್ಯೂಟ್ರಲ್ ವೈರ್ ಅನ್ನೋದು ತಗೊಂಡು ಹೋಗ್ತದೆ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಲೈವ್ ವೈರು ಈ ನ್ಯೂಟ್ರಲ್ ವೈರ್ ಎರಡೂ ಒಂದು ಸೇರಿದಾಗ, ಒಂದಕ್ಕೊಂದು ಟಚ್ ಆದಾಗ ಅವಾಗ ಏನಾಗುತ್ತೆ, ಒಂದು ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಫಾರ್ಮೇಶನ್ ಆಗುತ್ತೆ. ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ ಅವಾಗ ಏನಾಗುತ್ತೆ, ಕರೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ಕ್ರೀಸಸ್ ಎನಾರ್ಮಸ್ಲಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ವಿಚ್ ಆರ್ ದ ಫಾಲೋಯಿಂಗ್ ಕ್ವಾಂಟಿಟಿ ಹ್ಯಾಸ್ ದ ಡೈಮೆನ್ಷನ್ m1 L² T-2 ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಡೈಮೆನ್ಷನ್ ಫಾರ್ಮುಲಾಸ್ ನಮಗೆ ಗೊತ್ತಿರಬೇಕು. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಪ್ರೆಷರ್ ಕೊಟ್ಟಿದ್ದಾನೆ, ವೆಲಾಸಿಟಿ ಕೊಟ್ಟಿದ್ದಾನೆ, ಕೈನೆಟಿಕ್ ಎನರ್ಜಿ ಅಂಡ್ ನನ್ ಆಫ್ ದಿ ಎಬೋ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಫಸ್ಟ್ಗೆ ಇಲ್ಲಿ ಮಾಸ್ ಅಂದ್ರೆ ಏನು, ಸಾರಿ ಎಂ ಅಂದ್ರೆ ಏನು, ಎಂ ಅಂದ್ರೆ ಮಾಸ್. ಓಕೆನಾ? ಎಲ್ ಅಂದ್ರೆ ಏನು, ಎಲ್ ಅಂದ್ರೆ ಲೆಂತ್, ಉದ್ದ. ಓಕೆ, ನೆಕ್ಸ್ಟ್ ಟಿ ಅಂದ್ರೆ ಏನು, ಟಿ ಅಂದ್ರೆ ಟೈಮ್. ಓಕೆ, ಮಾಸ್ ರಾಶಿ, ಲೆಂತ್ ಉದ್ದ, ಇದು ಒಂದು ಕಾಲ.
ಸೊ ಇದರ ಆಧಾರದ ಮೇಲೆ ನಾವೊಂದು ಡೈಮೆನ್ಷನ್ ಫಾರ್ಮುಲಾನ ಬರಿತಾ ಹೋಗ್ತೀವಿ. ಅದು ಯಾವ ರೀತಿ ಬರಿತೀವಿ ಅಂತ ಈಗ ನಾವು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಏರಿಯಾ ಕೊಟ್ಟಿದ್ದಾನೆ. ಏರಿಯಾಗೆ ಒಂದು ಡೈಮೆನ್ಷನ್ ಫಾರ್ಮುಲಾ ಯಾವ ರೀತಿ ಬರಿಬೋದು ನಾವು? ಫಸ್ಟ್ ನೋಡಿ, ಇಲ್ಲಿ ಏರಿಯಾಗೆ ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಏರಿಯಾ ಅಂದ್ರೆ ಏನು? ವಿಸ್ತೀರ್ಣಕ್ಕೆ ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್ತ್, ಉದ್ದ ಇಂಟು ಅಗಲ. ಸೊ ಹಾಗಾದ್ರೆ ಲೆಂತ್ ಅನ್ನೋದು ಏನ್ ಬರುತ್ತೆ? ಎಲ್ ಬರುತ್ತೆ. ಬ್ರೆಡ್ತ್ ಅನ್ನೋದು ಅದು ಉದ್ದಾನೆ, ಲೆಂತ್, ರೈಟ್? ಸೊ ಅವಾಗ ಏನಾಗುತ್ತೆ? ಇದಕ್ಕೂ ಎಲ್ ಬರುತ್ತೆ, ಇದಕ್ಕೂ ಎಲ್ ಬರುತ್ತೆ, ಅಂದ್ರೆ ಎಲ್ ಸ್ಕ್ವೇರ್ ಆಗತ್ತೆ. ಓಕೆ, ಸೊ ಎಲ್ ಸ್ಕ್ವೇರ್ ಅಷ್ಟೇ ಇದೆ. ಅವಾಗ ಡೈಮೆನ್ಷನ್ ಫಾರ್ಮುಲಾ ಏನಿಲ್ಲಿ? ಎಂ ಎಲ್ ಟಿ. ಎಂ ಏನಾದರೂ ಇದೆಯಾ ಇಲ್ಲಿ? 0 ಇಲ್ಲ. ಎಲ್ ಇದೆಯಾ? ಎಸ್ ಎಷ್ಟಿದೆ? 2. ಟಿ ಎಷ್ಟಿದೆ? ಟಿ ಇಲ್ಲ, 0. ದಿಸ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಏರಿಯಾ. ಓಕೆ, ಸೊ ಅದೇ ರೀತಿ ನಾನು ಇಲ್ಲಿ ಏನಕ್ಕೆ ಬರೀತೀನಿ? ವಾಲ್ಯೂಮ್ಗೆ ಬರೀತೀನಿ. ವಾಲ್ಯೂಮ್, ಗಾತ್ರ ಅಂತ ಕರಿತೀವಿ. ಗಾತ್ರ ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಉದ್ದ ಇಂಟು ಅಗಲ ಇಂಟು ಎತ್ತರ. ಓಕೆ, ಸೊ ಅವಾಗ ಏನಾಗುತ್ತೆ? ಇಲ್ಲಿ ಎಲ್ ಕ್ಯೂಬ್ ಬರುತ್ತೆ. ಅವಾಗ ಡೈಮೆನ್ಷನ್ ಫಾರ್ಮುಲಾ ಏನಾಗುತ್ತೆ? ಎಂ ಎಲ್ ಟಿ m0 ಎಲ್ ಕ್ಯೂ ಟಿ 0. ಇದು ಡೈಮೆನ್ಷನ್ ಫಾರ್ಮುಲಾ ಆಫ್ ವಾಲ್ಯೂಮ್ ಅಥವಾ ಗಾತ್ರ ಅಂತ ಕರಿತೀವಿ. ಕ್ಲಿಯರ್? ಸೊ ಅದೇ ರೀತಿ ನಾವೊಂದು ವೆಲಾಸಿಟಿ ಇಲ್ಲಿ ಕೊಟ್ಟಿದ್ದಾರೆ. ವೆಲಾಸಿಟಿಗೆ ನೋಡೋಣ. ವೆಲಾಸಿಟಿ ಇಸ್ ಈಕ್ವಲ್ ಟು, ವೆಲಾಸಿಟಿ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಮೀಟರ್, ಟೈಮ್ ಅಂದ್ರೆ ಟಿ, ಹೌದಲ್ವಾ? ಸರಿ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಲೆಂತ್ ಅದು. ಓಕೆ, ಸೊ ಇದನ್ನ ನಾವು ಯಾವ ತರ ಬರಿಬೋದು ಅಂದ್ರೆ L1 ಟಿ, ಇದನ್ನ ಮೇಲೆಗೆ ತಗೊಳ್ಳಿ, ಟಿ ಮೈನಸ್ 1. ಇದು ಎಂ ಅನ್ನೋದು 0 ಇರುತ್ತೆ, ರಾಶಿ ಅನ್ನೋದು 0 ಇರುತ್ತೆ. ಎಂ ಅಂದ್ರೆ ಮೀಟರ್ ಅಲ್ಲ, ಅದು ಮಾಸ್. ನೆನ್ಪಿಟ್ಕೊಳ್ಳಿ, ಡೋಂಟ್ ಕನ್ಫ್ಯೂಸ್. ಓಕೆ, ಸೊ ದಿಸ್ ಈಸ್ ಫಾರ್ ವೆಲಾಸಿಟಿ. ವೆಲಾಸಿಟಿ ಇಲ್ಲೇನಿದೆ? ಇಲ್ಲಿ +2 -2 ಇದೆ, ಹಾಗಾದ್ರೆ ವೆಲಾಸಿಟಿ ಅಲ್ಲ ಆನ್ಸರ್. ನೆಕ್ಸ್ಟ್ ಇಲ್ಲೇನಿದೆ? ಪ್ರೆಷರ್ ಇದೆ, ಪ್ರೆಷರ್. ಸೊ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಫಸ್ಟ್ ನಾವು ಫೋರ್ಸ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೆಕ್ಸ್ಟ್ ಪ್ರೆಷರ್ಗೆ ಬರುತ್ತೆ. ಫೋರ್ಸ್ಗೆ ಏನು ಫಾರ್ಮುಲಾ? ಎಂ ಇಂಟು ಎ. ಸೊ ನಮಗೆ ಎಗೆ ಫಸ್ಟ್ ಬೇಕು. ವೆಲಾಸಿಟಿಗೆ ಗೊತ್ತಾಗಿದೆ. ಎ ಅಂದ್ರೆ ಏನು? ವೆಲಾಸಿಟಿ ಬೈ ಟೈಮ್. ಸೊ ವೆಲಾಸಿಟಿಗೆ ಏನು ಡೈಮೆನ್ಷನ್ ಫಾರ್ಮುಲಾ? ಇಲ್ಲಿ ಬರೀತೀನಿ ನೋಡಿ, ಎಂ 0 L1 ಟಿ ಮೈನಸ್ 1 ಡಿವೈಡೆಡ್ ಬೈ ಟಿ. ಸೊ ಅವಾಗ ಇದನ್ನ ನಾನು ಮೇಲೆಗೆ ತಗೊಂಡ್ರೆ ಏನಾಗುತ್ತೆ? m0 L1 ಟಿ ಮೈನಸ್ 2 ಆಗುತ್ತೆ. ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಆಕ್ಸಲರೇಷನ್, ವೇಗೋತ್ಕರ್ಷ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಎ ಸಿಕ್ಕಿದೆ. ಇಲ್ಲಿ ಅಪ್ಲೈ ಮಾಡ್ಬೋದಲ್ಲ ನಾವು? ಎಮ್ಗೇನು? ಮಾಸ್, ಹಂಗೆ ಬರ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಏನಿದೆ? L1 ಟಿ ಮೈನಸ್ 2. ಸೊ ಇದು ಬಂದ್ಬಿಟ್ಟು ಫೋರ್ಸ್ಗೆ ಡೈಮೆನ್ಷನ್ ಫಾರ್ಮುಲಾ ಆಗಿರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಫೋರ್ಸ್ಗೆ ಏನಿಲ್ಲಿ? ಎಮ್ ಡ್ಯಾಶ್ ಎಲ್ ಡ್ಯಾಶ್ ಟಿ ಮೈನಸ್ 2 ಡಿವೈಡೆಡ್ ಬೈ ಏರಿಯಾ ಅಂದ್ರೆ ಏನು? ಏರಿಯಾ ಅಂದ್ರೆ ಏನು? ಇಲ್ಲಿ ಬಂದಿದೆ. ಸೊ ಎಷ್ಟಿದೆ ಅಲ್ಲಿ? L2 ಅಂತ ಹೇಳ್ಬಿಟ್ಟು. ಸೊ ಇದನ್ನ ಮೇಲೆಗೆ ತಗೊಂಡ್ರೆ ಎಮ್ ಡ್ಯಾಶ್ ಎಲ್ ಡ್ಯಾಶ್, ಸಾರಿ ಎಲ್, ಇದನ್ನ ಮೇಲೆಗೆ ತಗೊಂಡ್ರೆ ಇಲ್ಲಿ ಡ್ಯಾಶ್ ಎಲ್ ಮೈನಸ್ 2 ಟಿ ಮೈನಸ್ 2. ಓಕೆನಾ? ಸೊ ಇವಾಗ ಎಮ್ ಡ್ಯಾಶ್ L1 -1 -1 ಟಿ ಮೈನಸ್ 2. ಓಕೆ, ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಪ್ರೆಷರ್. ಬಟ್ ಇಲ್ಲೇನಿದೆ? M1 L -2 +2 -2 ಇದೆ, ಇದು ಕೂಡ ಅಲ್ಲ. ಬಟ್ ಇನ್ನೇನಿದೆ? ಕೈನೆಟಿಕ್ ಎನರ್ಜಿ ಮಾತ್ರ ಇದೆ. ಸೊ ಹಾಗಾದ್ರೆ ಇದೇ ಆನ್ಸರ್. ಬಟ್ ಈ ಕೈನೆಟಿಕ್ ಎನರ್ಜಿಗೆ ಡೈಮೆನ್ಷನಲ್ ಫಾರ್ಮುಲಾ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಬರೀತೀನಿ. ಕೈನೆಟಿಕ್ ಎನರ್ಜಿ ಒಂದು ಫಾರ್ಮುಲಾ ಏನು? ಆಫ್ mv ಸ್ಕ್ವೇರ್. ಎಮ್ಗಂದ್ರೆ ಏನು? ಎಮ್ಮೆ ಬರೀತೀನಿ. ಓಕೆ, ಮಾಸ್. ವೆಲಾಸಿಟಿಗೆ ಏನು ಫಾರ್ಮುಲಾ? ಇಲ್ಲಿ ವೆಲಾಸಿಟಿ ಇಲ್ಲಿದೆ ನೋಡಿ, ಇದೊಂದು ಸಪ್ರೇಟ್ ಬರ್ಕೋತೀನಿ, ಮತ್ತೆ ಮರ್ಜ್ ಮಾಡೋಣ. m0 L1 ಟಿ ಮೈನಸ್ 1. ಇಲ್ಲಿ ಸ್ಕ್ವೇರ್ ಇದೆಯಲ್ಲ, ಸ್ಕ್ವೇರ್ ಮಾಡಿ. ಅವಾಗ ಏನಾಗುತ್ತೆ? ಇವೆರಡು ಮರ್ಜ್ ಮಾಡ್ತೀನಿ. m1 L2 and t minus 2. This is the dimensional formula of kinetic energy. ಸೊ ಹಾಗಾದ್ರೆ ಆಪ್ಷನ್ 3ನೇದು ಸರಿಯಾದ ಉತ್ತರ ಆಗಿರುತ್ತೆ.
ಅರ್ಥ ಆಯ್ತಲ್ವಾ? ಕ್ಲಿಯರ್? ಎಸ್. ಸೊ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇದೆಲ್ಲ ಒಂದು RBI ಕ್ವಶನ್, ಸಾರಿ RRB ಒಂದು ಕ್ವಶನ್ ಪೇಪರ್ ಅಲ್ಲಿಂದಾನೆ ತಗೊಂಡಿರೋದು. ಡೈಮೆನ್ಷನಲ್ ಫಾರ್ಮುಲಾ ಆಫ್ ಸ್ಟ್ರೈನ್, ಡೈಮೆನ್ಷನ್ ಫಾರ್ಮುಲಾ ಆಫ್ ಸ್ಟ್ರೈನ್ ಅಂತ ಬರುತ್ತೆ. ಸೊ ಸ್ಟ್ರೈನ್ ಅಂದ್ರೆ ಏನು, ಸೊ ಅದೆಲ್ಲ ಏನು ಅಂತ ತಿಳ್ಕೊಳ್ಳೋದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್ ನಾವು ಶಾರ್ಟ್ ಆಗಿ ನೆನ್ಪಿಟ್ಕೊಳ್ಳೋಣ. ಓಕೆ, ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಸೊ ಹಾಗಾದ್ರೆ ಒಂದೊಂದೇ ನೋಡ್ತಾ ಹೋದ್ರೆ, ಈಗ ಎಸ್ ನೋಡಿ, ಇಲ್ಲಿ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್ ದಟ್ ವಿ ಆರ್ ಕಾಲ್ಡ್ ಎಸ್ ಸ್ಟ್ರೈನ್ ಅಂತ ಕರಿತೀವಿ. ಸೊ ಲೆಂತ್ಗೆ ಏನು, ಸಾರಿ ಎಲ್ಗೆ ಏನು ಲೆಂತ್, ಎಲ್ಲೇ ಬಂದಿದೆ. ಓಕೆ, ಇಲ್ಲಿ ಎಲ್ಲಿದೆ, ಅವಾಗ ಏನಾಗುತ್ತೆ, ಇದು ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನಾಗುತ್ತೆ, M0 L0 T0. ಸೊ ಆಪ್ಷನ್ ಏನು, ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಸ್ಟ್ರೈನ್. ಓಕೆ, ಸೊ ಸ್ಟ್ರೆಸ್ಸು, ಸ್ಟ್ರೈನು, ಹುಕ್ಸ್ಲಾ ಎಲ್ಲ ಬರುತ್ತೆ ಇಲ್ಲಿ, ಯಂಗ್ಸ್ ಮಾಡ್ಯುಲಸ್ಸು ಅದೆಲ್ಲ ಬರುತ್ತೆ. ಅದೆಲ್ಲ ಬೇಕಾಗಿಲ್ಲ, ನಿಮ್ಗೆ ಬೇಕಂದ್ರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ಆಲ್ ದೋಸ್. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ಕರೆಂಟ್ ಇನ್ ಎ ವೈರ್ ಇಫ್ 1200 ಕೂಲಮ್ ಆಫ್ ಚಾರ್ಜ್ ಇಸ್ ಪಾಸಿಂಗ್ ಥ್ರೂ ಇನ್ 10 minutes. ನಾವೇನು ಮಾಡಬೇಕು, ವಿದ್ಯುತ್ ಪ್ರವಾಹ ಎಷ್ಟಿದೆ ಅಂತ ಕಂಡುಹಿಡಬೇಕು. ಅವ್ರೇನು ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ. ಕರೆಂಟ್ ಅಂದರೆ ಏನು, ಐ ಎಷ್ಟು ಕೊಟ್ಟಿದ್ದಾರೆ, 1000, ಸಾರಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕರೆಂಟ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯೂ ಕೊಟ್ಟಿದ್ದಾರೆ, ಚಾರ್ಜ್ ಕೊಟ್ಟಿದ್ದಾರೆ ಎಷ್ಟು, 1200 ಕೂಲಮ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, T is equal to how much, 10 minutes. ಓಕೆ, ವಿ ನೋ ದಟ್ ಫಾರ್ಮುಲಾ. ಒಂದು ಕರೆಂಟ್ ಅಂದರೆ ಏನು, ಅಮೌಂಟ್ ಆಫ್ ಚಾರ್ಜ್ ಫ್ಲೋಯಿಂಗ್ ಇನ್ ಯೂನಿಟ್ ಟೈಮ್ ಆರ್ ಪರ್ ಸೆಕೆಂಡ್, ದಟ್ ವಿ ಆರ್ ಕಾಲ್ಡ್ as current. Amount of electrons or amount of charge flowing in a 1 second, that we are called as what, current. I is equal to formula Q by T. ಓಕೆನಾ? ಸೊ ಇದೊಂದು ಟೈಮ್ ಇನ್ ಮಿನಿಟ್ ಅಲ್ಲಿ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಸೆಕೆಂಡ್ಸ್. ಸೆಕೆಂಡ್ಸ್ಗೆ ನಾವು ಕನ್ವರ್ಟ್ ಮಾಡಲೇಬೇಕು ಅದನ್ನ. 10 into 60, ಸೊ 1 into 6 600. T is equal to 600 seconds. ಓಕೆನಾ? ಸೊ ಹಾಗಾದ್ರೆ ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ, I is equal to Q ಅಂದರೆ ಎಷ್ಟು 1200 divided by 600. ಸೊ 0 2 0 ಗೆಟ್ ಕ್ಯಾನ್ಸಲ್ ಆಗುತ್ತೆ, 6 1s 6 2s 2 ಆಂಪಿಯರ್ ಆಗಿರುತ್ತೆ. ಸೊ ಆನ್ಸರ್ ಇಸ್ 2 ಆಂಪಿಯರ್. ಇದೆಯಾ ಇಲ್ಲಿ, ಇಸ್ 2 ಆಂಪಿಯರ್. ನೋಡಿ, ಸಿಂಪಲ್. ನಿಮ್ಗೆ ಏನು ಗೊತ್ತಿರಬೇಕು, ಈ ಫಾರ್ಮುಲಾ ಗೊತ್ತಿರಬೇಕು ಅಷ್ಟೇ. I is equal to Q by T. ಇದೆಲ್ಲ 10th ಬುಕ್ಕಲ್ಲಿ ಇದೆ, ತುಂಬ ಬೇಸಿಕ್ಸ್ ಇದೆಲ್ಲ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಸೊ ಅವ್ರೇನಾದ್ರೂ ನಮಗೆ ಚಾರ್ಜ್ ಕೇಳಿದ್ರೆ ಇದೇನಾಗುತ್ತೆ, I into T ಆಗುತ್ತೆ. ಸೊ ಟೈಮ್ ಕೇಳಿದ್ರೆ ಏನಾಗುತ್ತೆ, Q by I ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಅವ್ರು ಯಾವ ರೀತಿ ಕ್ವಶನ್ ಕೇಳ್ತಾರೆ ಅದ್ರ ಬೇಸ್ ಮೇಲೆ ನಾವು ರೀಅರೇಂಜ್ ಮಾಡ್ಬೇಕು ಈ ಕ್ವಶನ್, ಈ ಫಾರ್ಮುಲಾನ. ದೆನ್ ಓನ್ಲಿ ವಿಲ್ come to know what is the right way to do the answer. ಓಕೆ, ನ್ಯೂಮರಿಕ್. ನೆಕ್ಸ್ಟ್ ನೋಡಿ, ಇಲ್ಲಿ ಕಂಡೆನ್ಸೇಷನ್ ಅಂದ್ರೆ ಸಾಂದ್ರೀಕರಣ ಇಸ್ ಅ ಪ್ರೋಸೆಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಆಫ್ ವಾಟ್ ಅಂತ ಕೇಳಿದ್ದಾರೆ. ಸಾಂದ್ರೀಕರಣ ಅಂತ ಕರಿತೀವಿ, ಸಾಂದ್ರೀಕರಣ. ಸೊ ಕಂಡೆನ್ಸೇಷನ್ ಇಸ್ ದ ಪ್ರೋಸೆಸ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ವಾಟ್ ಅಂತ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ ಲಿಕ್ವಿಡ್ ಇಂಟು ಸೆಮಿ ಲಿಕ್ವಿಡ್, ಲಿಕ್ವಿಡ್ ಇಂಟು ವೇಪರ್, ವೇಪರ್ ಇಂಟು ಸಾಲಿಡ್ ಅಂಡ್ ವೇಪರ್ ಇಂಟು ಲಿಕ್ವಿಡ್. ಕಂಡೆನ್ಸೇಷನ್ ಅಂದ್ರೆ ಏನು, ಸಾಂದ್ರೀಕರಣ ಅಂದ್ರೆ ಏನು, ಕಂಡೆನ್ಸ್ ಮಾಡೋದು. ಓಕೆ, ನೋಡಿ ಇಲ್ಲಿ ಫಸ್ಟ್ಗೆ ಎಲ್ಲ ಒಂದ್ ಕಡೆಯಿಂದ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಸಾಲಿಡ್ ಇದೆ, ಸಾಲಿಡ್ ಇಂದ ಲಿಕ್ವಿಡ್ ಆಗ್ಲಿಕ್ಕೆ ನಾವೇನು ಕರಿತೀವಿ, ಮೆಲ್ಟಿಂಗ್ ಅಂತ ಕರಿತೀವಿ, ಮೆಲ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಲಿಕ್ವಿಡ್ ಇಂದ ಗ್ಯಾಸ್ ಆಗ್ಲಿಕ್ಕೆ ನಾವೇನಂತ ಕರಿತೀವಿ, ಆವಿ ಆಗುವಿಕೆ ಅಥವಾ ಎವಾಪರೇಷನ್ ಅಂತ ಕರಿತೀವಿ, ವೇಪರೈಸೇಷನ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಗ್ಯಾಸ್ ಇಂದ ಸಾಲಿಡ್ ಆಗ್ಲಿಕ್ಕೆ, ವಿತೌಟ್ ಲಿಕ್ವಿಡ್ ಗ್ಯಾಸ್ ಇಂದ ಸಾಲಿಡ್ ಆಗ್ಲಿಕ್ಕೆ ಏನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಸಬ್ಲಿಮೇಷನ್. ಸಾರಿ, ಈ ಒಂದು ಸಾಲಿಡ್ ಇಂದ ಲಿಕ್ವಿಡ್ಗೆ ಕನ್ವರ್ಟ್ ಆಗಿದ್ರೆ, ಡೈರೆಕ್ಟ್ ಆಗಿ ಗ್ಯಾಸ್ಗೆ ಕನ್ವರ್ಟ್ ಆದ್ರೆ ಅದನ್ನ ಏನಂತ ಕರಿತೀವಿ, ಸಾಲಿಡ್ ಟು ಗ್ಯಾಸ್. ಅಂದ್ರೆ ಘನದಿಂದ
ಅನಿಲ. ತುಂಬಾ ಸರಿ ಕ್ವಶನ್ ಕೇಳಿದಾರೆ. ಇದಕ್ಕೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್, ಉತ್ಪತನ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ನೋಡಿ, ಇಲ್ಲಿ ಈ ಒಂದು ಗ್ಯಾಸ್ ಇಂದ ಒಂದು ಸಾಲಿಡ್ ಗೆ ಕನ್ವರ್ಟ್ ಆಗ್ಲಿಕ್ಕೆ ನಾವೇನಂತ ಕರಿತೀವಿ, ಡೆಪಾಸಿಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನಪ್ಪ ಕರಿತೀವಿ, ಶೇಖರಣೆ ಅಂತ ಕರಿತೀವಿ. ಡೆಪಾಸಿಷನ್ ಆರ್ ಶೇಖರಣೆ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ನೋಡಿ, ಇಲ್ಲಿ ಗ್ಯಾಸ್ ಇಂದ ಲಿಕ್ವಿಡ್ ಮಾಡಬೇಕು. ಗ್ಯಾಸ್ ಇಂದ ಲಿಕ್ವಿಡ್ ಅಂದ್ರೆ ಅನಿಲದಿಂದ ದ್ರವಕ್ಕೆ ಮಾಡ್ಬೇಕಂದ್ರೆ ಕಂಡೆನ್ಸೇಷನ್ ಅಂತ ಕರಿತೀವಿ. ಏನು, ಕಂಡೆನ್ಸೇಷನ್. ಓಕೆ, ಕನ್ನಡದಲ್ಲಿ ಏನಂತ ಕರಿತೀವಿ, ಇದನ್ನ ಸಾಂದ್ರೀಕರಣ ಅಂತ ಕರಿತೀವಿ. ಸಾಂದ್ರೀಕರಣ. ಸೊ ಹಾಗಾದ್ರೆ ಇಲ್ಲಿ ಸಿಕ್ತ ನಮಗೆ. ಸೊ ಕಂಡೆನ್ಸೇಷನ್ ಅಂದ್ರೆ ಏನು, ಡೈರೆಕ್ಟ್ಲಿ ಕನ್ವರ್ಟೆಡ್ ಫ್ರಮ್ ಗ್ಯಾಸ್ ಟು ದ ಲಿಕ್ವಿಡ್ ಆರ್ ವೇಪರ್ ಇಂಟು ಲಿಕ್ವಿಡ್ ಅಂತ ಹೇಳ್ಬಿಟ್ಟು. ಸೊ ಏನಿದೆ, ಆಪ್ಷನ್ ಡಿ ಇಸ್ ದ ಸರಿಯಾದ ಉತ್ತರ. ಆವಿಯಿಂದ ದ್ರವಕ್ಕೆ ಕನ್ವರ್ಟ್ ಮಾಡ್ತಿದ್ವಿ, ಅದನ್ನ ನಾವೇನಂತ ಕರಿತೀವಿ, ಸಾಂದ್ರೀಕರಣ ಅಥವಾ ಕಂಡೆನ್ಸೇಷನ್ ಅಂತ ಕರಿತೀವಿ. ಯು ಹ್ಯಾವ್ ಟು ರಿಮೆಂಬರ್. ಓಕೆನಾ. ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನ್ಯೂಮರಿಕಲ್ ಈ ತರ ಇದೆ. The work done in 2 points with a potential difference of 20 volt is 60 joule. Then the electric charge flowing between the 2 points is ಅಂತ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಫಸ್ಟ್ ನೋಡೋಣ. ಏನ್ ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಎಷ್ಟು, 20 ವೋಲ್ಟ್. ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ. ವಿ ಇಸ್ ಈಕ್ವಲ್ ಟು 20 ವೋಲ್ಟ್ ನ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಈ ವರ್ಕ್ ಡನ್ ನ ಕೊಟ್ಟಿದ್ದಾರೆ, ಕೆಲಸನ ಕೊಟ್ಟಿದ್ದಾರೆ. ಎಷ್ಟು, 60 ಜೂಲ್. ಓಕೆ, ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ದ ಎಲೆಕ್ಟ್ರಿಕ್ ಚಾರ್ಜ್ ಫ್ಲೋಯಿಂಗ್ ಬಿಟ್ವೀನ್ 2 ಪಾಯಿಂಟ್ಸ್. ಇಲ್ಲಿಂದ ಇಲ್ಲಿಗೆ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಎಷ್ಟು ಫ್ಲೋ ಆಗುತ್ತೆ. ಚಾರ್ಜ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಸೊ ದೆನ್ ವಾಟ್ ಈಸ್ ದ ಫಾರ್ಮುಲಾ, ವರ್ಕ್ done is equal to, that is V into Q. So ಇದನ್ನ ನಾವೇನಂತ ಬರೆಯಬಹುದು, Q is equal to W by V. So what is W, how much, 60 by 20. 0 get cancelled, 2 1s are 2 3s are 6. So 3 coulomb. So 3 coulomb ಇದೆಯಾ ಅಲ್ಲಿ? Yes, ಇಲ್ಲಿದೆ ನೋಡಿ. ಆನ್ಸರ್ ಸಿ ಇಸ್ ದ ಸರಿಯಾದ ಉತ್ತರ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ಹೈಡ್ರಾಲಿಕ್ ಪ್ರೆಸ್ ವರ್ಕಿಂಗ್ ಆನ್ ದ ಪ್ರಿನ್ಸಿಪಲ್ ಆಫ್ ವಾಟ್. ಸೊ ಹೈಡ್ರಾಲಿಕ್ ಪ್ರೆಸ್ ಅನ್ನೋದು ಯಾವ ಒಂದು ಪ್ರಿನ್ಸಿಪಲ್ ನ, ಒಂದು ತತ್ವದ ಒಂದು ಆಧಾರದ ಮೇಲೆ ವರ್ಕ್ ಆಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಆಪ್ಷನ್ಸ್ ಪ್ಯಾಸ್ಕಲ್ ಲಾ ಇದೆ, ಸರ್ಫೇಸ್ ಟೆನ್ಷನ್ ಇದೆ, ನ್ಯೂಟನ್ಸ್ ಲಾ ಇದೆ, ನನ್ ಆಫ್ ದಿ ಅಬವ್ ಇದೆ. ಸೊ ಈ ಒಂದು ಹೈಡ್ರಾಲಿಕ್ ಪ್ರೆಸ್, ಹೈಡ್ರಾಲಿಕ್ ಬ್ರೇಕ್ ಇದೆಲ್ಲ ವರ್ಕ್ ಆಗೋದು ಅಂಡರ್ ಪ್ಯಾಸ್ಕಲ್ಸ್ ಲಾ. ಓಕೆ, ಸೊ ಈ ಪ್ಯಾಸ್ಕಲ್ಸ್ ಲಾ ಏನ ಒಂದು ಕರೆಕ್ಟ್ ಆಗಿ ಒಂದು ಹೇಳತ್ತೆ ಅಂದ್ರೆ ಪ್ರೆಷರ್ ಬಗ್ಗೆ ಮಾತಾಡುತ್ತೆ. ಓಕೆ, ನೋಡಿ ಇಲ್ಲಿ ಪ್ಯಾಸ್ಕಲ್ ಪ್ರಿನ್ಸಿಪಲ್ ನ ಇಲ್ಲಿ ಕೊಟ್ಟಿದ್ದೀನಿ. ದ ಪ್ರೆಷರ್ ಎಕ್ಸರ್ಟೆಡ್ ಆನ್ ಒನ್ ಸರ್ಫೇಸ್ ಆಫ್ ಎನ್ ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ ಇಸ್ ಈಕ್ವಲ್ ಟು ದ ಪ್ರೆಷರ್ ಎಕ್ಸರ್ಟೆಡ್ ಆನ್ ಎನಿ ಅದರ್ ಸರ್ಫೇಸ್. ಅಂದ್ರೆ ನಾನು ಇಲ್ಲಿ ಎಷ್ಟು ಈಕ್ವಲ್ ಆಗಿ ಪ್ರೆಷರ್ ಅಪ್ಲೈ ಮಾಡಿದಾಗ, ಸೊ ಅದೇ ರೀತಿ ಕರೆಕ್ಟ್ ಆಗಿ ಒಂದು ಈಕ್ವಲ್ ಆಗಿ ಇಲ್ಲಿ ಪ್ರೆಷರ್ ಅಪ್ಲೈ ಆಗುತ್ತೆ. ಇದು ಆಕ್ಷನ್ ಆಗಿರುತ್ತೆ, ಇದು ರಿಯಾಕ್ಷನ್ ಆಗಿರುತ್ತೆ, ಆ ತರ ಆಕ್ಟ್ ಆಗ್ತಾ ಇರುತ್ತೆ. ನೋಡಿ, ನಾನು ಈ ತರ ಸ್ಮಾಲ್ ಫೋರ್ಸ್ ನ ಹಿಂಗೆ ಅಪ್ಲೈ ಮಾಡ್ತಿದ್ದೀನಿ, ಪ್ರೆಷರ್ ನ ಅಪ್ಲೈ ಮಾಡ್ತಿದ್ದೀನಿ, ಇದು ಮೇಲಕ್ಕೆ ಹೋಗ್ತಿದೆ. ಕ್ಲಿಯರ್, ಅರ್ಥ ಆಯ್ತಲ್ವಾ? ಸೊ ಇದೆಲ್ಲ ವರ್ಕ್ ಆಗೋದು ಯಾವ್ದ್ರಿಂದ ಅಂದ್ರೆ ಪ್ಯಾಸ್ಕಲ್ಸ್ ನ ಒಂದು ಅನ್ವಯ ಮುಖಾಂತರ ವರ್ಕ್ ಆಗ್ತಾ ಹೋಗುತ್ತೆ, ನೆನ್ಪಿಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸರ್ಫೇಸ್ ಟೆನ್ಷನ್. ಸೊ ಚಿಕ್ಕ ಹುಳುಗಳು ನೀರಿನ ಮೇಲೆಲ್ಲ ಓಡಾಡುತ್ತಲ್ಲ, ಈ ಒಂದು ಲೇಕ್ ಅಥವಾ ಒಂದು ಯಾವುದೋ ನದಿಗೆ ಹೋದಾಗ ನೀವು ನೋಡ್ಬೋದು, ಒಂದು ಕುಂಟೆಯಲ್ಲೋ ಎಲ್ಲ ಒಂದು ಸ್ಮಾಲ್ ಒಂದು ಕೀಟಗಳಿರುತ್ತೆ, ಅದೆಲ್ಲ ನೀರ್ ಮೇಲೆ ಆರಾಮಾಗಿ ಓಡಾಡ್ತಿರುತ್ತೆ. ಯಾಕೆಂದ್ರೆ ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್. ಓಕೆ, ಸೊ ಇನ್ನು ಸರ್ಫೇಸ್ ಟೆನ್ಷನ್ಗೆ ಎಕ್ಸಾಂಪಲ್ಸ್ ಹೇಳ್ಬೋದು ಅಂದ್ರೆ, ಒಂದು ನೀರಿನ ಒಂದು ನಲ್ಲಿಯಲ್ಲಿ ನೀರು ಬರ್ತಿರುತ್ತೆ, ಆ ಒಂದು ವಾಟರ್ ಡ್ರಾಪ್ ನ ಒಂದು ಶೇಪ್ ಏನಿರುತ್ತೆ ಅದು ಗೋಳಾಕಾರವಾಗಿರುತ್ತೆ. ಯಾಕೆಂದ್ರೆ ಬಿಕಾಸ್ ಆಫ್ ದಿಸ್ ಸರ್ಫೇಸ್ ಟೆನ್ಷನ್. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಇಲ್ಲಿ ನ್ಯೂಟನ್ಸ್ ಲಾಸ್ ಎಷ್ಟಿದೆ? 3 ಇದೆ. ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ ಅಂಡ್ ಥರ್ಡ್ ಲಾ.
ಫಸ್ಟ್ ಲಾ ಏನು ಹೇಳುತ್ತೆ, ಲಾ ಆಫ್ ಇನರ್ಷಿಯಾ ಬಗ್ಗೆ ಮಾತಾಡುತ್ತೆ. ಸೆಕೆಂಡ್ ಲಾ ಏನು ಹೇಳುತ್ತೆ, ಇಟ್ ಈಸ್ ಏನು ಮೊಮೆಂಟಮ್ ಬಗ್ಗೆ ಮಾತಾಡುತ್ತೆ, ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಸೊ ಸೆಕೆಂಡ್ ಲಾ ಏನಾಗುತ್ತೆ, ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಸೊ ಥರ್ಡ್ ಲಾ ಏನು ಹೇಳುತ್ತೆ, ಆಕ್ಷನ್ ಅಂಡ್ ರಿಯಾಕ್ಷನ್. Action and reaction. Every action there is a equal and opposite reaction. That is third law. So first law ಏನು ಹೇಳುತ್ತೆ, first law of Newton ಏನು ಹೇಳುತ್ತೆ, if the body is at rest or uniform motion unless until an external force act on it. ಯಾವುದೇ ಒಂದು ತನ್ನ ಸ್ಥಿತಿಯಲ್ಲೇ ಇರುತ್ತೆ, ಎಲ್ಲಿವರೆಗೆ ಅಂದರೆ ತನ್ನ ಮೇಲೆ ಒಂದು ಬಾಹ್ಯ ಬಲ ಪ್ರಯೋಗವಾಗೋ ತನಕ ಅದು ತನ್ನ ಸ್ಥಿತಿಯನ್ನೇ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವು ಫಸ್ಟ್ ಲಾನ ನಾವು ಏನಂತ ಕರಿತೀವಿ ಅಂದರೆ ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಲಾ ಆಫ್ ಇನರ್ಷಿಯಾ. ಓಕೆ. ಸೊ ಜಡತ್ವ ನಿಯಮ ಅಂತ ಕರಿತೀವಿ, ಜಡತ್ವದ ನಿಯಮ. ಅರ್ಥ ಆಯ್ತಲ್ವಾ? ಎಸ್. ಇದಕ್ಕೆ ಆಪ್ಷನ್ ಏನು ಅಂದ್ರೆ ಆಪ್ಷನ್ ಎ ಇಸ್ ದ ಸರಿಯಾದ ಉತ್ತರ. ಓಕೆ. ಎಸ್. ನೆಕ್ಸ್ಟ್ ನೋಡಿ, ಈ ತರ ಇದೆ ಕ್ವಶನ್. If three resistors of 3 ohm, 2 ohm and 6 ohm are connected in series combination with a 9 volt battery, then the potential difference across the 6 ohm resistor will be. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 3 ರೆಸಿಸ್ಟರ್ಸ್ನ ಕೊಟ್ಟಿದ್ದಾರೆ. ಯಾವ ರೀತಿ ಕನೆಕ್ಟ್ ಆಗಿದೆ ಅಂದರೆ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ, ಅಂದರೆ ಸರಣಿ ಒಂದು ವ್ಯವಸ್ಥೆಯಲ್ಲಿ ಕನೆಕ್ಟ್ ಆಗಿದೆ. ಅಂದರೆ ಈ ತರ ಒಂದು ರೆಸಿಸ್ಟರ್ ಲೈಕ್ ದಿಸ್, ಲೈಕ್ ದಿಸ್. ಓಕೆ. ಸೊ ಇದನ್ನ ನಾವು ಮರ್ಜ್ ಮಾಡಿದಾಗ ಈ ತರ ಬರುತ್ತೆ, ಈ ತರ. ಓಕೆ. ಸೊ ಇಲ್ಲೇನಪ್ಪ ಅಂದ್ರೆ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಫಸ್ಟ್. ನಿಮಗೆ ಫಾರ್ಮುಲಾ ಗೊತ್ತಿದೆ, ಇದು ಸೀರೀಸ್ ಕನೆಕ್ಷನ್ ಆಗಿರುತ್ತೆ ಮತ್ತೆ ಪ್ಯಾರಲ್ ಕನೆಕ್ಷನ್ ಬೇರೆ ತರ ಇರುತ್ತೆ. ಸೊ ಸೀರೀಸ್ ಸರಣಿ ವ್ಯವಸ್ಥೆಯಲ್ಲಿ ಸೀರೀಸ್ ಕನೆಕ್ಷನ್ ಅಲ್ಲಿ ಏನಾಗಿರುತ್ತೆ, ಐ ಸೇಮ್ ಇರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವಿಭವ ಅಂತ ಅನ್ನೋದು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, R1 ಎಷ್ಟು ಕೊಟ್ಟಿದ್ದಾರೆ, 3 ohm, R2 2 ohm and R3 6 ohm ನ ಕೊಟ್ಟಿದ್ದಾರೆ. ವಿ ನೋ ದಟ್ ಫಾರ್ಮುಲಾ RS is equal to R1 plus R2 plus R3 ಇದನ್ನ ಕೊಟ್ಟಿದ್ದಾರೆ. ಓಕೆ. ಸೊ RS is equal to R1 ಎಷ್ಟು 3 plus 2 plus 6 ನ ಕೊಟ್ಟಿದ್ದಾರೆ. ಎಷ್ಟು 3 plus 2 5, 5 plus 6 11 ohm ಆಗಿರುತ್ತೆ. ನೆಕ್ಸ್ಟ್ ಏನು ಕಂಡುಹಿಡಿಯಬೇಕು ನಾವು, 9 ವೋಲ್ಟ್ ಬ್ಯಾಟ್ರಿ. ದೆನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 6 ohm ರೆಸಿಸ್ಟರ್ನ ನಾವು ಕಂಡುಹಿಡಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 6 ohm ರೆಸಿಸ್ಟರ್, ಇಲ್ಲಿ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಅಂತ ನಾವು ಕಂಡುಹಿಡಬೇಕು. ಸೊ ನಮಗೆ ಕರೆಂಟ್ ಬೇಕೀಗ. ಏನು ಬೇಕು, ಕರೆಂಟ್ ಬೇಕು. ವಾಟ್ ಈಸ್ ದ ಫಾರ್ಮುಲಾ, ಓಮ್ಸ್ ಲಾ, ವಿ ಇಸ್ ಈಕ್ವಲ್ ಟು IR. ಓಕೆ. ಸೊ ವಿ ನಮಗೆ ಗೊತ್ತಾ, ಗೊತ್ತು. ದೆನ್ I is equal to V by R. V how much, that is 9 by R ಎಷ್ಟು ಬಂದಿದೆ, 11 ಬಂದಿದೆ, ರೈಟ್? ಹೌದಲ್ವಾ? ಎಸ್. ಸೊ ಈ 9 by 11 ಮಾಡಿದಾಗ ಯು ವಿಲ್ ಗೆಟ್ 0.818 ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 6 ohm ರೆಸಿಸ್ಟರ್. ಇಲ್ಲಿ I is equal to ಗೊತ್ತು ನಮಗೆ. ಸೊ I ಎಷ್ಟು 9 by 11 ಅಂತ ಇಟ್ಕೊಳ್ಳಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ನೆಕ್ಸ್ಟ್ ಅಕ್ರಾಸ್ 6 ohm ರೆಸಿಸ್ಟರ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 6 ohm ರೆಸಿಸ್ಟರ್, ದಟ್ ಈಸ್ V6 is equal to, ಸೊ IR. I ಎಷ್ಟು 9 by 11 into RS ಎಷ್ಟು 9 by 11 into what we have to calculate, potential difference across 6 ohm resistor. So R ಅಂದ್ರೆ ಏನು, R6 ಅಂತ ಕರಿತೀವಿ, 6 ohm resistor. Okay, if you do this you will get something 4.9 ಅನ್ನೋದು
ವೋಲ್ಟ್ ಅನ್ನೋದು ಬರುತ್ತೆ. ಸೊ ಇಲ್ಲಿದೆಯಾ, ಎಸ್, ಡಿ ಇಸ್ ಈಕ್ವಲ್ ಟು 4.9. ಸಿ ಕರೆಕ್ಟಾಗಿ ನೋಡಿ, ಇಲ್ಲಿ 3 ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ 3, 2, 6. ಸೊ ಅವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ಆರ್ ಎಸ್ ನ ಫೈಂಡ್ ಔಟ್ ಮಾಡಬೇಕು. ಆರ್ ಟೋಟಲ್ ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಬಿಕಾಸ್ ದಿಸ್ ಇಸ್ ಇನ್ ಸೀರೀಸ್. ಸೊ R1 ಎಷ್ಟು 3, R2 ಎಷ್ಟು 2, R3 ಎಷ್ಟು 6 ಆಗಿರುತ್ತೆ, ಟೋಟಲ್ 11 ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಕರೆಂಟ್ ಬೇಕು ನಮಗೆ ಟು ಫೈಂಡ್ ಔಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 6 ಓಮ್ ರೆಸಿಸ್ಟರ್. ದೆನ್ I is equal to V by R ಆಗುತ್ತೆ ಬಿಕಾಸ್ ಆಫ್ ದಿಸ್ ಇಸ್ ಫ್ರಮ್ ಓಮ್ಸ್ ಲಾ. ಸೊ 9/11 ಆಗುತ್ತೆ. ಸೊ 0.818. ಇದನ್ನ ನೀವು ಡಿವೈಡ್ ಮಾಡಿದ್ರೆ ಹಂಗೆ ಇಟ್ಕೊಳ್ಳಿ, ಇಟ್ ವಿಲ್ ಹೆಲ್ಪ್ಫುಲ್ ಹಿಯರ್. ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 6 ಓಮ್ ರೆಸಿಸ್ಟರ್, ದಟ್ ಇಸ್ V6 is equal to I R6. I ಅಂದ್ರೆ ಎಷ್ಟು 9/11 ಇಂಟು R ಅಂದ್ರೆ ಎಷ್ಟು 6 ಆಗಿರುತ್ತೆ. ಇಫ್ ಯು ಡೂ ದಿಸ್ ಯು ವಿಲ್ ಗೆಟ್ 4.9 ವೋಲ್ಟ್. ಓಕೆ, ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ವೆನ್ ಟು ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ಇವಾಗ ಎರಡು ವಾಹಕಗಳು ಕರೆಂಟ್ ನ ತಗೊಳ್ತಾ ಇದೆ, ಯಾವ ದಿಕ್ಕಲ್ಲಿ, ಒಂದೇ ಡೈರೆಕ್ಷನ್ ಅಲ್ಲಿ ತಗೊಳ್ತಾ ಇದೆ. ನೋಡಿ ಇಲ್ಲಿ ಇದು ಎರಡು ಕಂಡಕ್ಟರ್, ಇದೊಂದು ಕಂಡಕ್ಟರ್, ಇದೊಂದು ಕಂಡಕ್ಟರ್. ಈ ಕಡೆ ಒಂದು ಮೇಲ್ಗಡೆಗೆ ಕರೆಂಟ್ ಹೋಗ್ತಿದೆ, ಇಲ್ಲೂ ಅಷ್ಟೇ ಮೇಲ್ಗಡೆಗೆ ಕರೆಂಟ್ ಹೋಗ್ತಿದೆ. ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ದ ಕಂಡಕ್ಟರ್ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಅವು ಎರಡು ಕಂಡಕ್ಟರ್ಸ್ ಒಂದಕ್ಕೊಂದು ಅಟ್ರಾಕ್ಟ್ ಆಗುತ್ತಾ, ಆಕರ್ಷಣೆ ಆಗುತ್ತಾ. ಕಂಡಕ್ಟರ್ಸ್ ವಿಲ್ ರೆಸನೆಂಟ್ ಈಚ್ ಅದರ್, ರೆಸನೆಂಟ್ ಆಗುತ್ತಾ. ಕಂಡಕ್ಟರ್ಸ್ ವಿಲ್ ರಿಪಲ್ ಈಚ್ ಅದರ್, ಒಂದಕ್ಕೊಂದು ವಿಕರ್ಷಣೆ ಆಗುತ್ತಾ. ವೋಲ್ಟೇಜ್ ವಿಲ್ ಇನ್ಕ್ರೀಸ್ ಅಕ್ರಾಸ್ ಕಂಡಕ್ಟರ್. ವೋಲ್ಟೇಜ್ ಅಥವಾ ವಿಭವ ಅಂತ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ಇಲ್ಲಿ ಏನ್ ಹೇಳ್ಬೋದು ನಾವು, ಫ್ಲೆಮಿಂಗ್ಸ್ ನ ಲೆಫ್ಟ್ ಹ್ಯಾಂಡ್ ನ ಯೂಸ್ ಮಾಡ್ಬೇಕು ನಾವಿಲ್ಲಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಓಕೆನಾ? ಸೊ ನೋಡಿ ಇಲ್ಲಿ ಎರಡು ಕಂಡಕ್ಟರ್ಸ್ ಇದೇ ತರ ಇದ್ರೆ ಏನಾಗುತ್ತೆ, ನಮ್ಗೆ I ಅನ್ನೋದು ಇಲ್ಲಿ I1 ಅನ್ನೋದು ಕರೆಂಟ್ ಪಾಸ್ ಆಗ್ತಿದೆ, ಇಲ್ಲಿ I2 ಅನ್ನೋದು ಕರೆಂಟ್ ಪಾಸ್ ಆಗ್ತಿದೆ. ಸೊ ಅವಾಗ ಏನಾಗುತ್ತೆ, ಎನಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ನಮ್ಗೆ ಗೊತ್ತಿರಬೇಕಿದು, ಯಾವುದೇ ಒಂದು ವಾಹಕವು ವಿದ್ಯುತ್ ಅನ್ನು ಹರಿಸ್ತಾ ಇದ್ರೆ ಅದ್ರ ಸುತ್ತಲೂ ಏನಾಗುತ್ತೆ, ಒಂದು ಕಾಂತ ಕ್ಷೇತ್ರವನ್ನು ಉಂಟು ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಉಂಟು ಮಾಡುತ್ತೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಇದು ಬಂದ್ಬಿಟ್ಟು, ಸೊ ಇಲ್ಲಿ ನಿಮಗೆ ಏನ್ ಬೇಕಂದ್ರೆ ಕ್ಲಾಕ್ ರೂಲ್, ಆಂಟಿ ಕ್ಲಾಕ್ ವೈಸ್ ರೂಲ್ ಅಂತ ಬರುತ್ತೆ. ಸೊ ಇಲ್ಲಿ ಇದು ಆಂಟಿ ಕ್ಲಾಕ್ ವೈಸ್, ದಿಸ್ ಇಸ್ ಕ್ಲಾಕ್ ವೈಸ್. ಸೊ ನಾವಿಲ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ನೋಡಿದಾಗ ಅಥವಾ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯಾವ್ದಾದ್ರು ನೋಡ್ಬೋದು ನೀವು. ಸೊ ನಾವು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ನಾವು ಥಂಬ್ನ ರೆಪ್ರೆಸೆಂಟ್ ಮಾಡಿದ್ರೆ, ಕರ್ಲ್ಡ್ ಫಿಂಗರ್ಸ್ ನಮಗೆ ಒಂದು ಮುಚ್ಕೊಂಡಿರ್ತೀವಲ್ಲ ಈ ಒಂದು ಬೆರಳುಗಳು, ಅದು ಏನ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದ್ರೆ ಏನಾಗುತ್ತೆ, ಇದು ಆಕ್ಟ್ಸ್ ಆಸ್ ಎ ನಾರ್ತ್ ಪೋಲ್ ಆಕ್ಟ್ ಆಗುತ್ತೆ. ರಿಮೈನಿಂಗ್ ಥಿಂಗ್ಸ್ ಸೌತ್ ಪೋಲ್ ಆಗಿರುತ್ತೆ. ಹಾಗಾದ್ರೆ ಇದು ಸೌತ್ ಪೋಲ್ ಆಯ್ತು, ಇದು ನಾರ್ತ್ ಪೋಲ್ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ನಾರ್ತ್ ಪೋಲ್ ಆಗುತ್ತೆ, ಇದು ಸೌತ್ ಪೋಲ್ ಆಗುತ್ತೆ, ಸೇಮ್ ಡೈರೆಕ್ಷನ್ ಅಲ್ವಾ. ಸೊ ಅವಾಗ ಇದು ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್, ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್. ಅದು ನಮಗೆ ಮೈಂಡ್ ಅಲ್ಲಿ ಗೊತ್ತಿರಬೇಕು. ಓಕೆನಾ? ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ದ ಕಂಡಕ್ಟರ್ಸ್ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಓಕೆ. ಸೊ ಇದು ನೋಡಿ, ಇಲ್ಲಿ ಮೇಲೆ ಹೋಗ್ತದೆ, ಇಲ್ಲಿ ಕೆಳಗೆ ಬರ್ತದೆ ಕರೆಂಟ್. ಅವಾಗ ಏನಾಗುತ್ತೆ, ಫೋರ್ಸು ಒಂದು ಈ ಕಡೆ ಆಕ್ಟ್ ಆಗುತ್ತೆ, ಇನ್ನೊಂದು ಫೋರ್ಸು ಈ ಕಡೆ ಆಕ್ಟ್ ಆಗುತ್ತೆ. ಓಕೆ. ಸೊ ಇದು ನಾರ್ತ್ ಪೋಲ್ ಆಗುತ್ತೆ, ಇದು ಸೌತ್ ಪೋಲ್ ಆಗುತ್ತೆ. ಅದೇ ರೀತಿ ಇದು ಸೌತ್ ಪೋಲ್ ಆಗುತ್ತೆ, ಇದು ನಾರ್ತ್ ಪೋಲ್ ಆಗುತ್ತೆ. ಇದು ಸೇಮ್ ಪೋಲ್ಸ್ ರಿಪಲ್ ಈಚ್ ಅದರ್. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ, ಟೂ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಅಟ್ರಾಕ್ಟ್ ಈಚ್ ಅದರ್ ವೆನ್ ದ ಕರೆಂಟ್ ಈಸ್ ಇನ್ ದ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನ್ ಕರೆಂಟ್ ಹೋಗ್ತದೆ, ಅಟ್ರಾಕ್ಟ್ ಆಗ್ತದೆ. ರಿಪಲ್ ಈಚ್ ಅದರ್ ವೆನ್ ಕರೆಂಟ್ ಈಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಕ್ಲಿಯರ್? ಸೊ ಯಾವಾಗ ಒಂದು ಕರೆಂಟ್ ಅಥವಾ ವಿದ್ಯುತ್ ಅನ್ನೋದು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿರುತ್ತೆ ಎರಡು ವಾಹಕಗಳಲ್ಲಿ, ಅವಾಗ ಏನಾಗುತ್ತೆ, ಒಂದಕ್ಕೊಂದು ಪರಸ್ಪರ ರಿಪಲ್ ಆಗುತ್ತೆ, ವಿಕರ್ಷಿಸುತ್ತೆ. ದಿಸ್ ಕ್ಯಾನ್ ಬಿ ವೆರಿಫೈಡ್ ಬೈ ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ನೋಡಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದ್ರೆ ಏನು, ಫ್ಲೆಮಿಂಗ್ಸ್ ನ ಎಡಗೈನ ನಿಯಮ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು, ನಮ್ಮ ಎಡಗೈ ತಗೊಂಡು ಎಲ್ಲಾ ಒಂದು ಮಧ್ಯದ ಬೆರಳು, ತೋರು ಬೆರಳು ಮತ್ತೆ ಒಂದು ಥಂಬ್ ಫಿಂಗರ್ಸ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುವಂತೆ ನೋಡ್ಬೇಕು ನಾವು. ಫಸ್ಟ್ take your left hand and your thumb finger and forefinger and middle finger should be perpendicular to each other. So ಆಗ ನಮಗೆ ಫೋರ್ ಫಿಂಗರ್ ಏನ ರೆಪ್ರೆಸೆಂಟ್ ಮಾಡುತ್ತೆ, ಫೋರ್ ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಮಿಡಲ್ ಫಿಂಗರ್ ಏನ ರೆಪ್ರೆಸೆಂಟ್ ಮಾಡುತ್ತೆ, ಕರೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಆರ್ ಮೋಷನ್ ಆಫ್ ಕಂಡಕ್ಟರ್. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಕಮೆಂಟ್. ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ಸಪರೇಟ್ ಸೆಷನ್ ಫಾರ್ ದಿಸ್ Fleming's left hand,
ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್, ಇದರ ಅಪ್ಲಿಕೇಶನ್ಸ್ ಎಲ್ಲ ಬೇಕಾದರೆ ಡಿಸ್ಕಸ್ ಮಾಡ್ತಾ ಹೋಗಿ. ಓಕೆ, ಎಸ್. ಸೊ ಇಲ್ಲಿ ಆಪ್ಷನ್ ಏನು ಅಂದರೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಎಸ್. ನೋಡಿ, ನೆಕ್ಸ್ಟ್ ಕ್ವಶನ್ ವಿಲ್ ಬಿ ಲೈಕ್ ದಿಸ್. ಏನು ಕೊಟ್ಟಿದ್ದಾರೆ, 2 ರೆಸಿಸ್ಟರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ 4 ಓಮ್ ರೆಸಿಸ್ಟರ್ ಇನ್ ದ ಗಿವನ್ ಸರ್ಕ್ಯೂಟ್. ಇದೆಲ್ಲ 10th ಅಲ್ಲಿ ಇರುತ್ತೆ ಬೇಸಿಕ್ಸ್. ಓಕೆ, ಸೊ ಇದು ಬೇಕು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ಸಪ್ರೇಟ್ ಒಂದು ಕ್ಲಾಸ್ ತಗೊಂಡು ಈ ಒಂದು ರೆಸಿಸ್ಟೆನ್ಸು, ಕರೆಂಟು, ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗ್ತದೆ, ಇದು ಸೀರೀಸ್ ಕನೆಕ್ಷನ್ ಆಗಿರುತ್ತೆ. ಸೀರೀಸ್ ಕನೆಕ್ಷನಲ್ಲಿ ಕರೆಂಟ್ ಸೇಮ್ ಇರುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನೋದು ಇಲ್ಲಿ V1 ಇರುತ್ತೆ, ಇಲ್ಲಿ V2 ಇರುತ್ತೆ. ಓಕೆ, ಸೊ ಇಲ್ಲಿ ಕರೆಂಟ್ ಅನ್ನೋದು ಸೇಮ್, ವೋಲ್ಟೇಜ್ ಅನ್ನೋದು ಡಿಫರ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ I is equal to ಏನಾಗುತ್ತೆ, I is equal to I1 is equal to I2 ಆಗುತ್ತೆ. ಓಕೆ, ಇದು ನಾವು ಒಂದು ಇದು ಮಾಡಿದಾಗ ನಮಗೇನು ಬರುತ್ತೆ, ಫಾರ್ಮುಲಾ RS is equal to R1 plus R2. ಸೊ R1 ಎಷ್ಟು 4 plus 6 ಎಷ್ಟು 10 ಓಮ್ ಬರುತ್ತೆ. ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಪ್ಪ ಅಂದರೆ ದಟ್ ಈಸ್ 10 ಓಮ್ ರೆಸಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇದು 5 ವೋಲ್ಟ್ ಕೊಟ್ಟಿದ್ದಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 5 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಮಗೆ ಆರ್ ಗೊತ್ತು, ಇಲ್ಲಿ ವೋಲ್ಟ್ ಗೊತ್ತು, ನಾವು ಕರೆಂಟ್ನ ಫೈಂಡ್ ಔಟ್ ಮಾಡ್ಬೋದಲ್ಲ. ಸೊ ವಿ ಇಸ್ ಈಕ್ವಲ್ ಟು IR ಫ್ರಮ್ ಓಮ್ಸ್ ಲಾ. ಯಾವ ಲಾ? ಓಮ್ಸ್ ಲಾ. ಓಮ್ಸ್ ಲಾ. ನೆಕ್ಸ್ಟ್ ನೋಡಿ, ಇಲ್ಲಿ ವಿ ವಾಂಟ್ ಟು ಫೈಂಡ್ ಔಟ್ ದಿಸ್ I, V by R. So what is V here? 5. What is R here? 10. So 5 by 10 is equal to 0.5 ampere. Okay na? 0.5 ampere. Now idu answer alla. This is not my answer. What is my answer? What you have to calculate? Potential drop across 4 ohm resistor. ಈ ಒಂದು 4 ಓಮ್ ರೆಸಿಸ್ಟರ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ ಅದನ್ನ ಕಂಡುಹಿಡಬೇಕು. V1 is equal to question mark V1 is equal to I1 into R, that is R1. ಸೊ I1 ಎಷ್ಟು, ಇಲ್ಲಿ ಕರೆಂಟ್ ಸೇಮ್ ಇರುತ್ತೆ. I ಎಷ್ಟು ಬಂದಿದೆ ನಮಗೆ 0.5 ಬರುತ್ತೆ. ಸೊ R1 ಎಷ್ಟಿದೆ 4 ಓಮ್ ಇದೆ. ಸೊ 0.5 by 4 ನೀನು ಹಿಂಗೆ ಬರಿಬೋದು, 1/2 into 4 is equal to 2 1s 2 2s, ಅದು 2 ವೋಲ್ಟ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಇದು ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ 2 ವೋಲ್ಟ್ ಆಗುತ್ತೆ. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡಲಿಕ್ಕೆ 5 ವೋಲ್ಟ್ ಕೊಟ್ಟಿದ್ದಾರೆ, 0.5 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಸೊ ವಿ ಶುಡ್ ನೋ ಇಂಥ ಒಂದು ನ್ಯೂಮರಿಕಲ್ಸ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಅದು ಆಪ್ಷನ್ 2 ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಎಸ್ ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ a given resistance R is cut into 2 equal parts. Find the resistance of each part. ಅಂದ್ರೆ ಈ ತರ ಒಂದು ರೆಸಿಸ್ಟರ್ ಇದೆ, ಇದನ್ನ 2 ಪೀಸ್ ಆಗಿ ಕಟ್ ಮಾಡ್ತಿದ್ದಾರೆ. ಅಂದ್ರೆ ಈ ತರ ಆಗ್ತಿದೆ, ಈ ತರ ಆಗ್ತಿದೆ. ಸೊ ಇದು R, this is R/2, this is R/2. Okay, so a given resistor R is cut into 2 equal parts. Find the resistance of each part. ಇದರದೊಂದು ರೆಸಿಸ್ಟೆನ್ಸ್ ಏನು, ಇದರದೊಂದು ರೆಸಿಸ್ಟೆನ್ಸ್ ಏನು ಅಂತ ಕೇಳ್ತಿದ್ದಾರೆ. ಏನಿದೆ ಇಲ್ಲಿ? R/2 ಇದೆ, ಅಷ್ಟೇ ಆನ್ಸರ್. ದಟ್ ಈಸ್ R/2. ವೆರಿ ಸಿಂಪಲ್, ರೈಟ್? ಹೌದಲ್ವಾ? ಸೊ ಇವೆರಡನ್ನ ಏನಾದರೂ ಈ ತರ ಜಾಯಿನ್ ಮಾಡಿ, ಕಟ್ ಮಾಡಿ ಒಂದಕ್ಕೊಂದು ಈ ತರ ಜಾಯಿನ್ ಮಾಡಿದಾಗ ಏನಾಗುತ್ತೆ, ಅವಾಗ ಬೇರೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಆಸ್ ಆಫ್ ನೋ ದಟ್ ಈಸ್ R/2. R/2 ಇದ್ದ ಸರಿಯಾದ ಉತ್ತರ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಡ್ಯಾಶ್ ಇಸ್ ಅ ಸ್ಟಡಿ ಆಫ್ ಮೋಷನ್ ವಿತೌಟ್ ನೋಯಿಂಗ್ ದ ಕಾಸ್ ಆಫ್ ಮೋಷನ್. ಈ ಕೆಳಗಿನವುಗಳಲ್ಲಿ ಯಾವುದೊಂದು ಚಲನೆಯ ಮೋಷನ್ ಒಂದು ಬಗ್ಗೆ ಮಾತಾಡುತ್ತೆ, ಮತ್ತೆ ಅದಕ್ಕೆ ಒಂದು ರೀಸನ್ ಯಾವ್ದಾಗುತ್ತೆ, ಕಾಸ್ ಆಫ್ ಮೋಷನ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನಿದೆ? ಸ್ಟ್ಯಾಟಿಕ್ಸ್ ಇದೆ, ಡೈನಾಮಿಕ್ಸ್ ಇದೆ, ಕೈನಮ್ಯಾಟಿಕ್ಸ್ ಇದೆ ಅಂಡ್ ಥರ್ಮೋಡೈನಮಿಕ್ಸ್ ಇದೆ. ಸೊ ಇಲ್ಲಿ ನಾವು ನೋಡ್ದಂಗೆ ಸ್ಟ್ಯಾಟಿಕ್ಸ್ ಅಂದ್ರೆ ರೆಸ್ಟ್ ಅಲ್ಲಿ ಇರುತ್ತೆ, ಸ್ಟ್ಯಾಟಿಕ್ ಮೋಷನ್. ಸೊ ರೆಸ್ಟ್ ಅಲ್ಲಿ ಇರುತ್ತೆ, ಆಲ್ಮೋಸ್ಟ್ ರೆಸ್ಟ್ ಅಲ್ಲಿ ಇರುತ್ತೆ. ಓಕೆ, ಸ್ಟ್ಯಾಟಿಕ್ ಚಾರ್ಜಸ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಮೋಡೈನಮಿಕ್ಸ್ ಅಂದ್ರೆ ವಿಲ್ ಟಾಕಿಂಗ್ ಅಬೌಟ್ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್ ಎಕ್ಸೆಟ್ರಾ. ಸೊ ಅದ್ರ ಬಗ್ಗೆ ಮಾತಾಡೋದು ಯಾವುದು ಅಂದ್ರೆ ದಟ್ ಈಸ್ ಥರ್ಮೋಡೈನಮಿಕ್ಸ್.
ಹಾಗಾದರೆ ಇದು ಅಲ್ಲ, ಇದು ಅಲ್ಲ. We only left out with two, that is dynamics and kinematics. ನೋಡಿ ಫಸ್ಟ್ಗೆ ಡೆಫಿನೇಷನ್ ತಿಳ್ಕೊಳ್ಳೋಣ. ಕೈನಮ್ಯಾಟಿಕ್ಸ್ ಅಂದ್ರೆ ಏನು? ಇಟ್ ಇಸ್ ಅ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ ದಟ್ ಡಿಸ್ಕ್ರೈಬ್ಸ್ ದ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ವಿತೌಟ್ ನೆಸೆಸರಿಲಿ ಡಿಸ್ಕಸಿಂಗ್ ವಾಟ್ ಕಾಸ್ ಆಫ್ ಮೋಷನ್. ಓಕೆ, ಸೊ ನೆಕ್ಸ್ಟ್ ಡೈನಾಮಿಕ್ಸ್ ಏನಂದ್ರೆ ಡೀಲ್ ವಿತ್ ದ ಎಫೆಕ್ಟ್ ಆಫ್ ದಟ್ ಫೋರ್ಸ್ ಆನ್ ಮೋಷನ್. ದ ಟುಗೆದರ್ ಕೈನಮ್ಯಾಟಿಕ್ಸ್ ಅಂಡ್ ಡೈನಾಮಿಕ್ಸ್ ಆಫ್ ಬ್ರಾಂಚ್ ಆಫ್ ಫಿಸಿಕ್ಸ್ ನೌನ್ ಆಸ್ ಮೆಕ್ಯಾನಿಕ್ಸ್. ಇದನ್ನೆರಡು ಸೇರಿ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ದಟ್ ಈಸ್ ಕೈನಮ್ಯಾಟಿಕ್ಸ್ ಆಗಿರುತ್ತೆ. ಓಕೆ, ನೋಡಿ ಇಲ್ಲಿ ಕೈನಮ್ಯಾಟಿಕ್ಸ್, ಈ ಕೈನಮ್ಯಾಟಿಕ್ಸ್ ಇಂದ ಏನಾಗ್ತದೆ, ದರ್ ಇಸ್ ಅ ಚೇಂಜ್ ಇನ್ ದಿಸ್ ಪೊಸಿಷನ್ ಅಂಡ್ ಸ್ಟೇಟ್ ಆಫ್ ದಿಸ್ ಬಾಡಿ ದಟ್ ವೇರ್ ಕಾಲ್ಡ್ ಇಸ್ ಡೈನಮಿಕ್ಸ್. ಓಕೆ, ದರ್ ಇಸ್ ನೋ ಕೈನಮ್ಯಾಟಿಕ್ಸ್ ಇಲ್ಲ ಅಂದ್ರೆ ಡೈನಮಿಕ್ಸ್ ಇಲ್ಲ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, when the graph is plotted between v and I, velocity ಮತ್ತೆ current, a graph is obtained, a curved graph is obtained, a vertical graph line is obtained, horizontal straight line is obtained and a inclined straight line is obtained. curved graph ಉಂಟಾಗುತ್ತೆ ಅಥವಾ ಸ್ಟ್ರೈಟ್ ಲೈನ್ ಉಂಟಾಗುತ್ತೆ ಅಥವಾ ಏನು ಕೊಟ್ಟಿದ್ದಾರೆ ಹಾರಿಜಾಂಟಲ್ ಸ್ಟ್ರೈಟ್ ಲೈನ್, ಹಾರಿಜಾಂಟಲ್ ಸ್ಟ್ರೈಟ್ ಲೈನ್ ಹಿಂಗೆ ಉಂಟಾಗುತ್ತೆ, ಇಲ್ಲ ಅಂದರೆ ಇನ್ಕ್ಲೈನ್ ಸ್ಟ್ರೈಟ್ ಲೈನ್ ಉಂಟಾಗುತ್ತೆ. ಸೊ ಇದು ವರ್ಟಿಕಲಿ ಸ್ಟ್ರೈಟ್ ಅಂದರೆ ಹಿಂಗೆ ಬರುತ್ತೆ, ಸೊ ಇನ್ಕ್ಲೈನ್ಡ್ ಅಂದರೆ ಹಿಂಗೆ ಬರುತ್ತೆ, ಈ ಥರ ಬರುತ್ತೆ. ಓಕೆ, ಸೊ ಇಲ್ಲಿ ಏನು ಹೇಳುತ್ತೆ, ಓಮ್ಸ್ ಲಾ ಬಗ್ಗೆ ಮಾತಾಡ್ತೀವಿ. ವಿ ಇಸ್ ಈಕ್ವಲ್ ಟು ಐ ಆರ್ ಅಂದರೆ ಓಮ್ಸ್ ಲಾ ಏನು ಹೇಳುತ್ತೆ, ಫಾರ್ ಎಕ್ಸಾಂಪಲ್ ಇದು ಕಂಡಕ್ಟರ್ ಅಂತ ತಿಳ್ಕೊಳ್ಳಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಬಿಟ್ವೀನ್ ಟೂ ಕಂಡಕ್ಟರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಅಂದರೆ ಕರೆಂಟ್ ಎಷ್ಟು ಜಾಸ್ತಿ ಆಗುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದಕ್ಕೊಂದು ನೇರ ಅನುಪಾತದಲ್ಲಿರುತ್ತೆ. ವಿ ಈಸ್ ಪ್ರಪೋರ್ಷನಲ್ ಟು ಐ. ನೋಡಿ ಇಲ್ಲಿ ಎರಡಿದು ಅಂದರೆ ಅದು ಅಷ್ಟೇ ಇರುತ್ತೆ. ಸೊ ನಾವು ಹಿಂಗೆ ಸೇರಿಸಿದಾಗ ಒಂದು ಸ್ಟ್ರೈಟ್ ಸ್ಲೋ ಈ ಥರ ಬರುತ್ತೆ, ಇನ್ಕ್ಲೈನ್ಡ್ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಓಕೆನಾ? ಸೊ ಅದಕ್ಕೆ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಆ್ಯಂಡ್ ಇನ್ಕ್ಲೈನ್ ಸ್ಟ್ರೈಟ್ ಲೈನ್ ಈಸ್ ಒಬ್ಟೈನ್ಡ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ ದ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಎ ಬಾಡಿ ಮೂವಿಂಗ್ ವಿತ್ ಝೀರೋ ಆಕ್ಸಲರೇಷನ್. ಸೊ ಇದರಲ್ಲಿ ಯಾವುದು ಝೀರೋ ಆಕ್ಸಲರೇಷನ್ ಅಲ್ಲಿ ಮೂವ್ ಆಗ್ತಿದೆ ಬಾಡಿ? ಝೀರೋ ಆಕ್ಸಲರೇಷನ್ ಅಂದ್ರೆ ಏನು? ಆಕ್ಸಲರೇಷನ್ ಅಂದ್ರೆ ಏನು? ಕರೆಕ್ಟಾಗಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಆರ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ದಟ್ ವಿ ಆರ್ ಕಾಲ್ಡ್ ಆಸ್ ವಾಟ್? ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಕರಿತೀವಿ. ಝೀರೋ ಆಕ್ಸಲರೇಷನ್ ಅಂದ್ರೆ ವೆಲಾಸಿಟಿಯಲ್ಲಿ ಚೇಂಜಸ್ಸೇ ಇರೋದಿಲ್ಲ, ಅದನ್ನ ನಾವೇನು ಕರಿತೀವಿ, ದರ್ ಇಸ್ ನೋ ಆಕ್ಸಲರೇಷನ್ ಅಂದ್ರೆ ದರ್ ಇಸ್ ನೋ ಚೇಂಜ್ ಇನ್ ವೆಲಾಸಿಟಿ. ದೆನ್ ವಿ ಕ್ಯಾನ್ ಸೇ ದಟ್ ಇಸ್ ಝೀರೋ ಆಕ್ಸಲರೇಷನ್. ಓಕೆ, ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಏನು ಕೇಳಿದ್ದಾರೆ, ಎ ಕರ್ವ್ಡ್ ಲೈನ್ ಈಸ್ ಸ್ಟಡಿ ಇನ್ಕ್ರೀಸ್ ಸ್ಲೋ. ಕರ್ವ್ ಲೈನ್ ಇರುತ್ತಂದ್ರೆ ಸ್ಟಡಿ ಇನ್ಕ್ರೀಸ್ಡ್ ಸ್ಲೋಪ್ ಅಂದ್ರೆ ಈ ಥರ ಇರುತ್ತಂತ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಅಂದ್ರೆ ಎ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ನೋಡಿ ಇಲ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಟೈಮ್ನ ತಗೊಂಡಿದ್ದಾರೆ, ವೈ ಆಕ್ಸಿಸ್ ವೆಲಾಸಿಟಿ ತಗೊಂಡಿದ್ದಾರೆ. ಸೊ ಇದು ಪ್ಯಾರಲಲ್ ಆಗಿರತ್ತಂದ್ರೆ ಟೈಮ್ಗೆ. ನೆಕ್ಸ್ಟು ಎ ಸ್ಟ್ರೈಟ್ ಲೈನ್ ಕಾನ್ಸ್ಟೆಂಟ್ ಫೈನೈಟ್ ಸ್ಲೋಪ್ ವಿತ್ ಟೈಮ್ ಆಕ್ಸಿಸ್, ಈ ಥರ ಬರುತ್ತಂತ. ನೆಕ್ಸ್ಟ್ ಎ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದ ವೆಲಾಸಿಟಿ ಆಕ್ಸಿಸ್. ಸೊ ವೆಲಾಸಿಟಿ ಆಕ್ಸಿಸ್ಗೆ ಕರೆಕ್ಟಾಗಿ ಹಿಂಗಿರುತ್ತಾ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಆಗ ನಮ್ಮ ಆಪ್ಷನ್ ಏನಪ್ಪ ಅಂದ್ರೆ, ಆನ್ಸರ್ ಏನಪ್ಪ ಅಂದ್ರೆ, ನೋಡಿ ಇಲ್ಲಿ ವೆಲಾಸಿಟಿ ಚೇಂಜೇ ಇಲ್ಲ. ಇಲ್ಲಿ 2 ಮೀಟರ್ ಪರ್ ಸೆಕೆಂಡ್, 4 ಮೀಟರ್ ಪರ್ ಸೆಕೆಂಡ್, ಇದು 6 ಮೀಟರ್ ಪರ್ ಸೆಕೆಂಡ್, ಇದು ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ, ರೈಟ್? ಇದು 1 ಸೆಕೆಂಡ್, ಇದು 2 ಸೆಕೆಂಡ್ ಟೈಮ್, 3 ಸೆಕೆಂಡ್, 4 ಸೆಕೆಂಡ್, 5 ಸೆಕೆಂಡ್. ಸೊ ಯಾವುದೇ ಒಂದು ಟೈಮಲ್ಲಿ ನೋಡಿ ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟಾಗಿ ಬಂದಿದೆ, ಹಾಗಾದರೆ ಇಲ್ಲಿ ಆಕ್ಸಲರೇಷನ್ ಅನ್ನೋದೇ ಇಲ್ಲ. ಓಕೆ, ಸೊ ಹಾಗಾದರೆ ಇದಕ್ಕೆ ಆಪ್ಷನ್ ಏನಪ್ಪ ಅಂದರೆ ದಟ್ ಈಸ್ ಎ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ನೋಡಿ ಇಲ್ಲಿ ಟೈಮ್ ಅನ್ನೋದು ಇಲ್ಲಿದೆ, ಇದು ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಕಾನ್ಸ್ಟೆಂಟ್ ವೆಲಾಸಿಟಿ ಆಸ್ ಝೀರೋ ಆಕ್ಸಲರೇಷನ್. ಹಾಗಾದ್ರೆ ಏನಪ್ಪ ಈ ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ಅಂದ್ರೆ ಏನು? ಏನಪ್ಪ ಈ ವೆಲಾಸಿಟಿ ಟೈಮ್ ಗ್ರಾಫ್ ಅಂದ್ರೆ, ನಾವು ವೆಲಾಸಿಟಿ ಮತ್ತೆ ಟೈಮ್ನ ಒಂದು ಫ್ಲಾಟ್ ಮಾಡಬೇಕು ಒಂದು ಗ್ರಾಫಲ್ಲಿ. ಆ ಒಂದು ಗ್ರಾಫಲ್ಲಿ ಯಾವ ರೀತಿ ತಗೋಬೇಕು ಅಂದರೆ, ಟೈಮ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್. ದಟ್ ವಿ ಆರ್ ಕಾಲ್ಡ್ as velocity time graph. When we are plotting a graph, we have to take time along x axis, velocity along y axis. Then we can say that is velocity time graph. Clear? ಅರ್ಥ ಆಯ್ತಲ್ವಾ? ಎಸ್.
ನೆಕ್ಸ್ಟ್ ನೋಡಿ ಇಲ್ಲಿ ಪರ್ಫ್ಯೂಮ್ ಸ್ಪ್ರೇ ವರ್ಕಿಂಗ್ ಆನ್ ದ ಪ್ರಿನ್ಸಿಪಲ್ ಆಫ್ ವಾಟ್. ಈ ಒಂದು ಪರ್ಫ್ಯೂಮ್ ಸ್ಪ್ರೇ ಅನ್ನೋದು ಯಾವ ಒಂದು ತತ್ವದ ಮೂಲಕ ಕಾರ್ಯನಿರ್ವಹಿಸುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ನೋಡಿ ಇಲ್ಲಿ ಪ್ಯಾಸ್ಕಲ್ಸ್ ಲಾ ಕೊಟ್ಟಿದ್ದಾರೆ, ಬರ್ನೌಲಿಸ್ ಥಿಯರಮ್ ಕೊಟ್ಟಿದ್ದಾರೆ, ವಿಸ್ಕಾಸಿಟಿ ಕೊಟ್ಟಿದ್ದಾರೆ, ನ್ಯೂಟನ್ಸ್ ಲಾಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ಪರ್ಫ್ಯೂಮ್ ಸ್ಪ್ರೇ ಅನ್ನೋದು ವರ್ಕಿಂಗ್ ಅಂಡರ್ ಬರ್ನೌಲಿಸ್ ಪ್ರಿನ್ಸಿಪಲ್. ಓಕೆ, ಸೊ ನೋಡಿ ಇಲ್ಲಿ ಬರ್ನೌಲಿಸ್ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಪ್ರೆಷರ್ ಬಗ್ಗೆ ಮಾತಾಡುತ್ತೆ, ಲೋ ಪ್ರೆಷರ್ ಮತ್ತೆ ಹೈ ಪ್ರೆಷರ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಈ ಏರೋಪ್ಲೇನ್ಸ್ಗೆ ಯಾಕೆ ಒಂಥರ ವಿ ಶೇಪ್ನ ಕೊಟ್ಟಿರ್ತಾರೆ ಅಂದ್ರೆ ನೋಡಿ ಇಲ್ಲಿ ಅದ್ರ ಮೇಲ್ಗಡೆ ಲೋ ಪ್ರೆಷರ್ನ ಕ್ರಿಯೇಟ್ ಆಗಬೇಕು. ಯಾವಾಗ ಲೋ ಪ್ರೆಷರ್ ಆಗುತ್ತೋ ವೆಲಾಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಳಗಡೆ ಏನಾಗುತ್ತೆ ಹೈ ಪ್ರೆಷರ್ ಇರುತ್ತೆ, ಲೋ ವೆಲಾಸಿಟಿ ಇರುತ್ತೆ, ಅದು ಈ ತರ ಪುಷ್ ಮಾಡ್ದಂಗೆ ಮೇಲಕ್ಕೆ ಹಾರದಂಗೆ ಆಗುತ್ತೆ. ಓಕೆ, ಕ್ಲಿಯರ್. ಅದಕ್ಕೆ ಆ ಶೇಪ್ ಅನ್ನೋದು ಆ ತರ ಇರುತ್ತೆ. ಸೊ ಎಲ್ಲ ವರ್ಕ್ ಆಗೋದು ಯಾವ ತತ್ವದ ಮೂಲಕ ಅಂದ್ರೆ ದಟ್ ಈಸ್ ಬರ್ನೌಲಿಸ್ ಥಿಯರಮ್ ಅಂತ ಗೊತ್ತಿರಬೇಕು. ಪ್ಯಾಸ್ಕಲ್ಸ್ ಲಾ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ವಿಸ್ಕಾಸಿಟಿ ಅಂದ್ರೆ ಏನು, ರೆಸಿಸ್ಟ್ ದ ಫ್ಲೋ ಆಫ್ ಲಿಕ್ವಿಡ್. ಯಾವುದೇ ಒಂದು ಲಿಕ್ವಿಡ್ ಅಥವಾ ಒಂದು ದ್ರವ ಅನ್ನೋದು ಹೋಗ್ತಿದ್ರೆ ಅದನ್ನ ತಡೆಯುತ್ತೆ. ಫಾರ್ ಎಕ್ಸಾಂಪಲ್ ಹನಿ, ಜೇನುತುಪ್ಪ ಮತ್ತೆ ವಾಟರ್ನ ತಗೊಳ್ಳಿ, ನೀರು ಇಲ್ಲಾಕಿ, ಜೇನುತುಪ್ಪನೂ ಇಲ್ಲಾಕಿ, ವಾಟರು ಇಲ್ಲಾಕಿ, ಯಾವುದು ಬೇಗ ಹರ್ಕೊಂಡು ಹೋಗುತ್ತೆ, ವಾಟರ್ ಬೇಗ ಹರ್ಕೊಂಡು ಹೋಗುತ್ತೆ, ಜೇನುತುಪ್ಪ ಬೇಗ ಹರ್ಕೊಂಡು ಹೋಗೋದಿಲ್ಲ, ಫ್ಲೋ ಆಗೋದಿಲ್ಲ. ಯಾಕೆಂದ್ರೆ ಜೇನುತುಪ್ಪಕ್ಕೆ ವಿಸ್ಕಾಸಿಟಿ ಅನ್ನೋದು ಜಾಸ್ತಿ ಇರುತ್ತೆ, ವಾಟರ್ಗೆ ವಿಸ್ಕಾಸಿಟಿ ಅನ್ನೋದು ಕಡಿಮೆ ಇರುತ್ತೆ. ಕ್ಲಿಯರ್, ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ವಾಟ್ ಇಸ್ ದ ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ರೆಪ್ರೆಸೆಂಟ್ಸ್. ವೆರಿ ಇಂಪಾರ್ಟೆಂಟ್. ಈ ತರ ಒಂದು ಕ್ವಶನ್ಸ್ ನ ಒಂದು ಕೇಳ್ತಾ ಇರ್ತಾರೆ. ವೆಲಾಸಿಟಿ ಟೈಮ್ ಗ್ರಾಫ್ ರೆಪ್ರೆಸೆಂಟ್ಸ್. ನೋಡಿ ನಾವು ಈಗ ತಾನೇ ನಾವು ನೋಡಿದ್ವಿ ವಾಟ್ ಯು ಮೀನ್ ಬೈ ವೆಲಾಸಿಟಿ ಟೈಮ್ ಗ್ರಾಫ್ ಅಂದ್ರೆ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್, ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಅದನ್ನ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ಏರಿಯಾ ಇದೆಯಲ್ಲ, ಆ ಏರಿಯಾ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ನೋಡಿ, ಏರಿಯಾ ವಿಸ್ತೀರ್ಣ. ವೆಲಾಸಿಟಿ ಟೈಮ್ ಗ್ರಾಫ್ ನ ಏರಿಯಾ ಅಂದ್ರೆ ಏನು, ವಿಸ್ತೀರ್ಣ. ಇದನ್ನ ಏನ್ನ ರೆಪ್ರೆಸೆಂಟ್ ಮಾಡುತ್ತೆ ನೋಡಿ, ಇಲ್ಲಿ ಏರಿಯಾ ಅಂದ್ರೆ ಏನಿರುತ್ತೆ, ಎ ಬಿ ಸಿ ಡಿ ಇ ಇಷ್ಟು ಬರುತ್ತೆ. ಸೊ ಇಷ್ಟು ಏನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಈ ಸ್ಲೋಪ್ ಇದೆಯಲ್ಲ, ದಟ್ ಈಸ್ ಎ ಡಿ ಇ ರೆಪ್ರೆಸೆಂಟ್ ಆಕ್ಸಲರೇಷನ್. So velocity time graph, area under velocity time graph represent displacement, ಸ್ಥಾನ ಪಲ್ಲಟ. ಸೊ ಸ್ಲೋಪ್ ಅಂತ ಕೇಳ್ತಾರೆ. ಸ್ಲೋಪ್ ಅಂತ ಕೇಳಿದಾಗ ನಾವು ಏನ್ ಬರೀಬೇಕು, ಆಕ್ಸಲರೇಷನ್. ಸ್ಲೋಪ್ ಅಂತ ಕೇಳಿದಾಗ ಏನ್ ಬರೀಬೇಕು, ಆಕ್ಸಲರೇಷನ್ ನ ನೆನ್ಪಿಡಬೇಕು. ಓಕೆ, ಏರಿಯಾ ಅಂಡರ್ ಟೈಮ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ acceleration. Okay, clear? Yes. Next ನೋಡಿ ಇಲ್ಲಿ ಕ್ವಶನ್ ಈ ತರ ಇದೆ. The force of gravity between of two objects is F. If the mass of an object is held without changing their distance, the gravitational force will be. ಇದು ಏನು ಕೇಳಿದರೆ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಬಗ್ಗೆ ಕೇಳ್ತಾ ಹೋಗಿದ್ದಾರೆ. ನೋಡಿ ಇಲ್ಲಿ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇಲ್ಲೊಂದು ಆಬ್ಜೆಕ್ಟ್ ಇದೆ. ಇದ್ರ ಮಾಸ್ m1, ದಿಸ್ ಮಾಸ್ m2. ಇದರಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ದಟ್ ಈಸ್ d ಅಷ್ಟು ಡಿಸ್ಟೆನ್ಸ್ ಇದೆ, d ಸ್ಕ್ವೇರ್ ಅಷ್ಟು ಡಿಸ್ಟೆನ್ಸ್ ಇದೆ. ಸೊ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನು ಹೇಳುತ್ತೆ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು ಆಬ್ಜೆಕ್ಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ m1 into m2 ಅಂಡ್ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಹೇಳ್ತಾರೆ. ಓಕೆ, ಸೊ ಇದನ್ನ ನಾವು ಸಾಲ್ವ್ ಮಾಡಿದಾಗ ಎಫ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ G m1 m2 ಡಿವೈಡೆಡ್ ಬೈ d ಸ್ಕ್ವೇರ್. ವಾಟ್ ಈಸ್ G? ಯೂನಿವರ್ಸಲ್ ಆಫ್ ಕಾನ್ಸೆಪ್ಟ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಎ ಫೋರ್ಸ್ ಆಫ್ ಗ್ರಾವಿಟಿ ಬಿಟ್ವೀನ್, ಈ ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗ್ರಾವಿಟಿ ಬಿಟ್ವೀನ್ ಟೂ ಆಬ್ಜೆಕ್ಟ್ ಇಸ್ ಎಫ್. ಇದ್ರ ಮಧ್ಯೆ ಎಷ್ಟಿದೆ ಫೋರ್ಸ್ ಅನ್ನೋದು ಎಫ್ ಇದೆ. ಓಕೆನಾ? ಸೊ ಈಗ ನಾವೇನ್ ಮಾಡ್ತಾ ಇದೀವಿ, ಇಫ್ ದ ಮಾಸಸ್ ಆಫ್ ಆಬ್ಜೆಕ್ಟ್ ಈಸ್ ಹ್ಯಾಲ್ಡ್, ಎಂ ಇರೋದು
M1 ಇರೋದು M1/2, M2 ಇರೋದು M2/2 ಆದರೆ ವಿತೌಟ್ ಚೇಂಜಿಂಗ್ ದಿ ಡಿಸ್ಟೆನ್ಸ್ d² ಅಷ್ಟೇ ಇರುತ್ತೆ, ಅದರಲ್ಲಿ ಏನೋ ಬದಲಾವಣೆ ಇರುವುದಿಲ್ಲ. ಓಕೆ, ಹಾಗಾದ್ರೆ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. F = ಏನು ಬರುತ್ತೆ, ಕ್ಯಾಪಿಟಲ್ G. M1 ಅಂದ್ರೆ ಏನು, M1 ಅಂದ್ರೆ M1/2 ಇಂಟು M2 ಅಂದ್ರೆ M2/2 ಡಿವೈಡೆಡ್ ಬೈ ಏನಾಗುತ್ತೆ d² ಅಂದ್ರೆ ಏನು, d² ಅಂದ್ರೆ d² ಬರೀತೀನಿ. ಓಕೆನಾ. ನೆಕ್ಸ್ಟ್ F = G ಹಂಗೆ ಬರೀತೀನಿ, M1 ಹಂಗೆ ಬರೀತೀನಿ, M2 ಹಂಗೆ ಬರೀತೀನಿ. ಇದು 2 × 2 ಎಷ್ಟು 4, ಇದನ್ನ ನಾನು ಡಿನಾಮಿನೇಟರ್ಲಿ ಬರೀತೀನಿ 4d². ಓಕೆನಾ, ಅರ್ಥ ಆಯ್ತಲ್ವಾ. ಸೊ ಹಾಗಾದ್ರೆ ಇಲ್ಲೇನಿದೆ ನೋಡಿ, ಇಲ್ಲೇನಿದೆ, ಇದೇನು ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಇಷ್ಟಿದೆ, ಇಲ್ಲಿದೆ. ಸೊ ಹಾಗಾದ್ರೆ ಏನಿಲ್ಲಿ F = ನಾನು 1/4 ಹಂಗೆ ಬರೀತೀನಿ, 1/4 ಹಂಗೆ ಬರೀತೀನಿ. ಈ 4th ಪ್ಲೇಸಲ್ಲಿ ಈ ಒಂದು G_M1 M2/d², G_M1 M2/d² ಪ್ಲೇಸಲ್ಲಿ ಏನು ಬರೀತೀನಿ, F ಬರೀತೀನಿ. ಕ್ಲಿಯರ್, ಅರ್ಥ ಆಯ್ತಲ್ವಾ. ಸೊ ಇದು ಆನ್ಸರ್ ಆಗುತ್ತೆ, ದಟ್ ಈಸ್ F/4. Gravitational force will be F/4. ಆಪ್ಷನ್ ಡಿ ಇಸ್ ದ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ವಿಚ್ equipment used to transform mechanical energy into electrical energy? Very very important and easy question this is. ಏನಾಗ್ತದೆ, ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು ಆಗ್ತದೆ. ಅದು ಯಾವ ಒಂದು ಎಕ್ವಿಪ್ಮೆಂಟ್ ಕನ್ವರ್ಟ್ ಮಾಡುತ್ತೆ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ? ದಟ್ ವಿ ಆರ್ ಕಾಲ್ಡ್ ಎಸ್ ಡೈನಮೋ ಅಂತ ಕರಿತೀವಿ. ಡೈನಮೋ ಅಂದ್ರೇನು ಅಂದ್ರೆ ಜನರೇಟರ್ ಅಂದ್ರೇನು ಅಂದ್ರೆ ಜನರೇಟರ್. ಓಕೆ, ಸೊ ನಮ್ಗೆ ಎಲ್ಲೋ ಒಂದು ಪವರ್ ಹೋಗಿರುತ್ತೆ, ಯಾವುದೊಂದು ಫಂಕ್ಷನ್ಗೆ ನಾವು ಅಟೆಂಡ್ ಆಡ್ಲಿಕ್ಕೆ ಹೋಗಿರ್ತೀವಿ, ಅಲ್ಲಿ ಪವರ್ ಹೋಗಿರುತ್ತೆ. ಆ ಪವರ್ನ ನಾವು ಹೋದಾಗ ನಾವು ಏನು ಮಾಡ್ತೀವಿ, ಜನರೇಟರ್ನ ಆನ್ ಮಾಡ್ತೀವಿ. ಆ ಜನರೇಟರ್ ರೊಟೇಟ್ ಆಗುತ್ತೆ, ನಮಗೆ ಪವರ್ ಸಪ್ಲೈ ಕೊಡುತ್ತೆ. ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ನೀವು ಸೈಕಲ್ಸ್ ನೋಡಿರ್ಬೋದು, ಹಳೆ ಕಾಲದಲ್ಲಿ ಒಂದು ಡೈನಮೋ ಇರುತ್ತೆ ಮುಂದ್ಗಡೆ. ನಾವು ಫೆಡಲ್ ಮಾಡಿದಾಗೆಲ್ಲ ಏನಾಗುತ್ತೆ, ಆ ಒಂದು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಗಿ ಎಲೆಕ್ಟ್ರಿಕಲ್ ಎನರ್ಜಿ ಉತ್ಪಾದನೆ ಆಗಿ ಆ ಬಲ್ಬು ಗ್ಲೋ ಆಗುತ್ತೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಫೋಟೋಸ್ ಎಲ್ಲ ಏನು ಮಾಡುತ್ತೆ, ಸೊ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ, ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಮೋಟರ್ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಇದಕ್ಕೆ ರಿವರ್ಸು, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಮೋಟರ್ ಆಗಿದ ತಕ್ಷಣ ನೀರು ನಮಗೆ ಸಂಪ್ಗೆ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಬ್ಯಾಟ್ರಿ ಏನು ಮಾಡುತ್ತೆ, ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಮೋಟರ್ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, fill in the blank with the most appropriate option, the universal constant of gravitation. ನೋಡಿ, ಈಗ ತರ ನಾವು ತಿಳ್ಕೊಂಡ್ವಿ, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು m1 m2/d². F is equal to capital G m1 m2/d². ದೆನ್ ಈ G ಅಂದ್ರೆ ಏನಪ್ಪಾ ಅಂದ್ರೆ ಇದಕ್ಕೊಂದು ವ್ಯಾಲ್ಯೂ ಇದೆ, ಕಾನ್ಸ್ಟೆಂಟ್ ಇದೆ, ಯೂನಿವರ್ಸಲ್ ಕಾನ್ಸ್ಟೆಂಟ್ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ. ಅದರ ವ್ಯಾಲ್ಯೂ ಎಷ್ಟು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. 9.8 Newton meter square per kg² and 6.76 into 10⁻⁻10 Newton meter square per kg², 6.67 into 10⁻11 Newton meter square per kg², 6.67 into 10⁻10 Newton meter square per kg² ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ಇದರ ವ್ಯಾಲ್ಯೂ ಏನಪ್ಪಾ ಅಂದ್ರೆ ದಟ್ ಈಸ್ 6.67 into 10⁻11 Newton meter square per kg² ಆಗಿರುತ್ತೆ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ವಶನ್ ಈ ತರ ಇದೆ. Which principle based a boat is raised a little bit when it enters from river to
ರಿವರ್ ವಾಟರ್ ಟು ಸಿ ವಾಟರ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದೇ ಒಂದು ನದಿಯಿಂದ ಒಂದು ಬೋಟ್ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಿದೆ? ಸಮುದ್ರಕ್ಕೆ ಹೋಗುತ್ತೆ. ಓಕೆ, ಅವಾಗ ಏನಾಗುತ್ತೆ? ಅದರ ಲೆವೆಲ್ ಅನ್ನೋದು ಜಾಸ್ತಿ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಜಾಸ್ತಿ ತೇಲುತ್ತೆ. ಇದು ಯಾವ ಒಂದು ತತ್ವ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇದು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಬಯೋನ್ಸಿ ಅನ್ನೋ ತತ್ವ, ಆರ್ಕಿಮಿಡಿಕ್ಸ್ ಪ್ರಿನ್ಸಿಪಲ್ ಅಲ್ಲಿ ಬರುತ್ತೆ ಇದೆಲ್ಲ. ಓಕೆ, ಸೊ ಬಯೋನ್ಸಿ ಅಂತೆಲ್ಲ ಬರುತ್ತೆ. ಸೊ ಏನಪ್ಪಾ ಅಂದ್ರೆ ಸಿ ವಾಟರ್ನ ಸಮುದ್ರದ ನೀರಿನ ಸಾಂದ್ರತೆ ಹೆಚ್ಚಾಗಿರುತ್ತೆ. ಅವಾಗ ಏನಾಗುತ್ತೆ? ಈ ಸಾಂದ್ರತೆ ಹೆಚ್ಚಾಗಿದ್ದಾಗ ಅದು ಆರಾಮಾಗಿ ತೇರ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದೆಲ್ಲ ಬರೋದು ಯಾವುದ್ರಲ್ಲಿ ಬರುತ್ತೆ ಅಂದ್ರೆ ಆರ್ಕಿಮಿಡಿಕ್ಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಆರ್ಕಿಮಿಡಿಕ್ಸ್ ಪ್ರಿನ್ಸಿಪಲ್. ಸೊ ಇನ್ನೊಂದೇನು ಬರುತ್ತೆ ಇಲ್ಲಿ? ಬಯೋನ್ಸಿ ಅಂತ ಬರುತ್ತೆ, ಪ್ರಿನ್ಸಿಪಲ್ ಆಫ್ ಬಯೋನ್ಸಿ. BUOYANCY, ಬಯೋನ್ಸಿ ಅಂತ ಕರಿತೀವಿ. ಈ ಒಂದು ಬಯೋನ್ಸಿ ತತ್ವದ ಮೂಲಕ ಕಾರ್ಯನಿರ್ವಹಿಸುತ್ತೆ. ಬಟ್ ಏನಂದ್ರೆ ಇಲ್ಲಿ ಬಯೋನ್ಸಿನ ಕೊಟ್ಟಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ? ಲಾ ಆಫ್ ಫ್ಲೋಟೇಷನ್, ಸರ್ಫೇಸ್ ಟೆನ್ಷನ್, ವಿಸ್ಕಾಸಿಟಿ, ಪ್ಯಾಸ್ಕಲ್ ಲಾ. ವಿಸ್ಕಾಸಿಟಿ ಬರೋದಿಲ್ಲ, ಪ್ಯಾಸ್ಕಲ್ ಲಾ ಬರೋದಿಲ್ಲ, ಸರ್ಫೇಸ್ ಟೆನ್ಷನ್ ಬರೋದಿಲ್ಲ. ಲಾ ಆಫ್ ಫ್ಲೋಟೇಷನ್ ಅಂತ ಬರುತ್ತೆ, ತೇಲುವಿಕೆ ಅಂತ ಕರಿತೀವಿ. ಆ ಒಂದು ತತ್ವದ ಮೂಲಕ ಇದು ಕಾರ್ಯ ನಿರ್ವಹಿಸುತ್ತೆ. ಓಕೆನಾ? ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಎಸ್ ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಆಗಿರುತ್ತೆ. ಸೊ RRB ಎಕ್ಸಾಮ್ಗೆ ಯಾರ್ಯಾರೆಲ್ಲ ಪ್ರಿಪೇರ್ ಆಗ್ತಿರ್ತೀರಾ, ಸೊ ಈ ಥರ ಒಂದು ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಿಮಗೆ ಯಾವ ರೀತಿ ಒಂದು ಕ್ವಶನ್ಸ್ ಬೇಕು ಅಂತ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಡಿಸ್ಕಸ್ ಬೇಸ್ಡ್ ಆನ್ ದಟ್ ಟಾಪಿಕ್ಸ್. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್.